ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನು ಪ್ರಸರಿಸಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಮಹಾಗುರುಗಳಿಗೆ, ಮಹಾವತಾರ ಬಾಬಾಜಿರವರಿಗೆ, ನನ್ನ ತಂದೆ ತಾಯಿಗಳಿಗೆ ಹಾಗೂ ಧ್ಯಾನ ಮಾರ್ಗಕ್ಕೆ ಕರೆತಂದ ಸೋದರಿಯವರಿಗೆ, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೆ ಹಾಗೂ ಇಡೀ ಭೂಮಂಡಲದ ಎಲ್ಲ ಧ್ಯಾನ ಬಂಧುಗಳಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಮಾಸ್ಟರ್ಸ್, ಈ ಅದ್ಭುತವಾದ ವೇದಿಕೆಯನ್ನ ನಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ರಂಗನಾಥ ಗುರುಗಳಿಗೂ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಜ್ಞಾನ ಹಂಚಿಕೆಯನ್ನ ಪ್ರಾರಂಭ ಮಾಡ್ತಿದ್ದೇನೆ ಮಾಸ್ಟರ್ಸ್. ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಆತ್ಮಗಳು ಅಂತ ಹೇಳ್ಬಿಟ್ಟು, ಈಗಾಗ್ಲೇ ಸಾಕಷ್ಟು ಮಾಹಿತಿಯನ್ನ ಈ ಆತ್ಮಗಳು ಅನ್ನೋದ್ರ ಬಗ್ಗೆ ಎಲ್ಲಾ ತರನಾಗೂ ಕೂಡ ತಿಳಿದಿದ್ದೀವಿ. ಆದ್ರೂ ಕೂಡ ಇವತ್ತಿನ ಜ್ಞಾನ ಹಂಚಿಕೆಗಾಗಿ ಯಾಕೋ ಆ ವಿಷಯವನ್ನ ಹೇಳ್ಬೇಕು ಅನ್ಸ್ತಾ ಐತೆ ಮಾಸ್ಟರ್ಸ್. ಅದಕ್ಕೋಸ್ಕರ ಅದ್ರ ಬಗ್ಗೆ ನೀವು ಎಲ್ಲರೂ ಕೂಡ ಆ ಜ್ಞಾನವನ್ನು ಒಂದ್ ಸ್ವಲ್ಪ ಮಟ್ಟಿಗೆ ತಿಳಿತಾ ಹೋಗೋಣ ಅಂತ ಹೇಳ್ಬಿಟ್ಟು ಮಾಸ್ಟರ್ಸ್. ಸೃಷ್ಟಿಯಲ್ಲಿರುವ ಎಲ್ಲ ಜೀವಿಗಳು ಕೂಡ ನಿರ್ಜೀವ ವಸ್ತುಗಳು ಇರ್ಲಿ, ಸ್ಥೂಲವಿರಲಿ, ಸೂಕ್ಷ್ಮ ಇರ್ಲಿ, ಎಲ್ಲವಕ್ಕೂ ಕೂಡ ಪ್ರಜ್ಞೆ ಅಂತಕ್ಕಂಥದ್ದು ಇರ್ತದೆ ಅಂತಕ್ಕಂಥ ಜ್ಞಾನ ಈಗಾಗ್ಲೇ ನಮ್ಗೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದೇ ಮಾಸ್ಟರ್ಸ್. ಒಂದು ಕಲ್ಲಾಗ್ಲಿ ಅಥವಾ ಒಂದು ಕಾರ್ ಆಗ್ಲಿ, ಅದಕ್ಕೆ ತನ್ನದೇ ಆದಂತ ಒಂದು ಅರಿವಿದ್ದು ತನ್ನದೇ ಆದ ಇಷ್ಟ ಅನಿಷ್ಟಗಳು ಹಾಗೂ ಅಭಿಪ್ರಾಯಗಳು ಇರ್ತದೆ. ಆದ್ರೆ ಅವಕ್ಕೆ ಇಚ್ಛಾ ಸ್ವಾತಂತ್ರ್ಯ ಅನ್ನೋದು ಮಾತ್ರ ಇರೋದಿಲ್ಲ. ಅದು ಗತ್ಯಂತರವಿಲ್ಲದೆ ತನ್ನನ್ನ ಆ ಸನ್ನಿವೇಶಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಬೇಕಾಗ್ತದೆ ಅಂತ ತಿಳಿದಿದ್ದೀವಿ ಮಾಸ್ಟರ್ಸ್. ಆತ್ಮ ಅಂತಕ್ಕಂಥದ್ದು ಒಂದು ಬೆಳಕಿನ ಕಿಡಿ. ಬೆಳಕು ಎಲ್ಲ ಸೃಷ್ಟಿಯ ಹಾಗೂ ಜೀವನದ ಮೂಲ. ಈ ಬೆಳಕಿನ ಕಿಡಿನೇ ಎಲ್ಲ ಸೃಷ್ಟಿಯ ಜೀವನದ ಮೂಲ ಆಗಿರ್ತದೆ. ಆತ್ಮಕ್ಕೆ ಪ್ರಜ್ಞೆ ಇರ್ತದೆ, ವೈಯಕ್ತಿಕತೆ ಇರ್ತದೆ ಮತ್ತು ವೈಯಕ್ತಿಕ ಇಚ್ಛಾ ಸ್ವಾತಂತ್ರ್ಯನೂ ಕೂಡ ಇರ್ತದೆ. ಅದಕ್ಕೆ ನಿಯಮಿತವಾಗಿ ತನಗೆ ಬೇಕಾದ ಅನುಭವಗಳನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಸ್ವಾತಂತ್ರ್ಯನೂ ಕೂಡ ಇದೆ. ಅನುಭವಿಸೋದಕ್ಕಾಗಿನೇ ಸೃಷ್ಟಿ ಉಂಟಾಗಿರೋದು ಮಾಸ್ಟರ್ಸ್. ನಾವೆಲ್ಲರೂ ಕೂಡ ಅನುಭವಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿರ್ತಕ್ಕಂಥವ್ರು. ಈ ಅನುಭವಿಸೋದಕ್ಕೋಸ್ಕರನೇ ಈ ಸೃಷ್ಟಿ ಅನ್ನೋದು ಸೃಷ್ಟಿಯಾಗಿದೆ. ಸೃಷ್ಟಿಯನ್ನು ಯಾರು ಅನುಭವಿಸ್ತಾರೆ? ಸೃಷ್ಟಿಯನ್ನು ಅನುಭವಿಸುವುದಕ್ಕಾಗಿ ಬೇರೆ ಬೇರೆ ಸ್ತರಗಳಲ್ಲಿ ಅಸಂಖ್ಯಾತ ಆತ್ಮಗಳು ಕೂಡ ಸೃಷ್ಟಿಯಾಗಿದೆ. ನಾವ್ ಈಗಾಗ್ಲೇ ತಿಳಿದಿದ್ದೀವಿ. ಭೂಮಿ ಅಷ್ಟೇ ಅಲ್ಲ, ಭೂಮಿ ತರನಾಗಿ ಊರ್ಧ್ವ ಮತ್ತು ಅಧೋಮುಖವಾಗಿ ಸಾಕಷ್ಟು ಲೋಕಗಳಿವೆ. ಆ ಎಲ್ಲಾ ಸ್ತರದ ಲೋಕಗಳಿಂದಲೂ ಕೂಡ ಈ ಭೂಮಿ ಮೇಲೆ ಅನುಭವ ಪಡೀಲಿಕ್ಕೋಸ್ಕರ ಬಂದಿದ್ದೇವೆ ಅಂತಕ್ಕಂಥ ಮಾಹಿತಿ ತಿಳಿದಿದ್ದೀವಿ ಮಾಸ್ಟರ್ಸ್. ಇಂಥ ಆತ್ಮಗಳು, ಅಸಂಖ್ಯಾತ ಆತ್ಮಗಳು ಈ ಭೂಮಿ ಮೇಲೆ ಸೃಷ್ಟಿಯಾಗಿದೆ. ಪ್ರತಿಯೊಂದು ಆತ್ಮಕ್ಕೂ ಕೂಡ ಸೃಷ್ಟಿಯನ್ನ ಅನುಭವಿಸುವ ಸಾಮರ್ಥ್ಯ ವಿಭಿನ್ನವಾಗಿರ್ತದೆ. ಪ್ರತಿಯೊಂದು ಆತ್ಮಗಳ ಸೃಷ್ಟಿಯಾಗಿದೆ. ಪ್ರತಿಯೊಂದು ಆತ್ಮಕ್ಕೂ ಕೂಡ ಸೃಷ್ಟಿಯನ್ನು ಅನುಭವಿಸುವ ಸಾಮರ್ಥ್ಯನೂ ಕೂಡ ವಿಭಿನ್ನವಾಗಿರ್ತದೆ ಮಾಸ್ಟರ್ಸ್. ಅವು ಯಾವ್ಯಾವ ಸ್ತರದಿಂದ ಬಂದಿರ್ತಾರೆ, ಅದು ಕೂಡ ಇದಕ್ಕೆ ಆಧಾರ ಆಗಿರ್ತದೆ ಮಾಸ್ಟರ್ಸ್. ಆತ್ಮಗಳ ಸೃಷ್ಟಿ ವಿಭಿನ್ನವಷ್ಟೇ ಅಲ್ಲದೆ ಅವುಗಳ ಉಗಮದ ಆಧಾರದ ಮೇಲೆ ಅವುಗಳ ಪಾತ್ರ, ಉದ್ದೇಶ ಹಾಗೂ ಇಚ್ಛಾ ಸ್ವಾತಂತ್ರ್ಯದ ವ್ಯಾಪ್ತಿನೂ ಕೂಡ ಬೇರೆ ಬೇರೆ ಆಗಿರ್ತದೆ. ಅವ್ರು ಎಲ್ಲಿಂದ ಬಂದಿರ್ತದ್ರೆ ಅದ್ರ ಮೇಲೆ ಅವುಗಳ ಪಾತ್ರ, ಮತ್ತೆ ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿ ಅನುಭವ ಪಡಿಲಿಕ್ಕೆ ಬಂದಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ, ಹಾಗೂ ಎಷ್ಟು ಇಚ್ಛಾ ಸ್ವಾತಂತ್ರ್ಯವನ್ನ ಬಯಸಿ ಇಲ್ಲಿ ಸೃಷ್ಟಿಯಾಗಿದೆ ಅನ್ನೋದ್ರ ಆಧಾರದ ಮೇಲೆ ಪ್ರತಿಯೊಂದು ಆತ್ಮದ ಕೂಡ ವ್ಯಾಪ್ತಿ ಅಂತಕ್ಕಂಥದ್ದು ಬೇರೆ ಬೇರೆ ತರನಾಗೆ ಇರ್ತದೆ. ಆತ್ಮದ ಇಚ್ಛಾ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿ ಜ್ಞಾನವನ್ನು ಮತ್ತೆ ಜವಾಬ್ದಾರಿಯನ್ನು ಕೊಡಲಾಗಿರ್ತದೆ ಮಾಸ್ಟರ್ಸ್. ನಾವು ಈ ಭೂಮಿಗೆ ಬರುವಾಗಲೇ ಆ ಆತ್ಮಕ್ಕೆ ಅವರಲ್ಲಿ ಇರ್ತಕ್ಕಂತಹ ಜ್ಞಾನವನ್ನ ತಿಳಿದ್ಬಿಟ್ಟು ಅದರ ಆಧಾರದ ಮೇಲೆ ಇವ್ರಿಗೆ ಎಷ್ಟು ಕೆಪಾಸಿಟಿ ಅನ್ನೋದಿದೆ ಅನ್ನೋದ್ರ ಮೇಲೆ ಜವಾಬ್ದಾರಿ ದೊರಕ್ತದಲ್ಲ ಮಾಸ್ಟರ್ಸ್. ಅದೇ ರೀತಿಯಾಗಿನೇ ಈ ಆತ್ಮಕ್ಕೂ ಕೂಡ ಈ ಆತ್ಮದ ಎಷ್ಟು ಜ್ಞಾನ ಹೊಂದಿದೆ ಹಿಂದೆ, ಅದರ ಆಧಾರದ ಮೇಲೆ ಮುಂದೆ ಅದಕ್ಕೆ ಜವಾಬ್ದಾರಿಯನ್ನು ಹೊರಿಸಿ ಈ ಭೂಮಿಗೆ ಕಳಿಸಲಾಗ್ತದೆ ಅಂತ ತಿಳಿಸಿದ್ದಾರೆ ಮಾಸ್ಟರ್ಸ್. ಪಾಶ್ಚಿಮಾತ್ಯ ಹೊಸ ಯುಗಕ್ಕಾಗಿ ಕೆಲಸ ಮಾಡುವವರ ಪ್ರಕಾರ ಏನಂತ ಹೇಳ್ತಾರೆ ಅಂದ್ರೆ ಮಾಸ್ಟರ್ಸ್, ಆತ್ಮಗಳು ದೇವರಿಂದ ದೂರವಾದದ್ದರಿಂದ ಅವುಗಳು ಏನಾಗ್ತಾ ಇದಾವೆ ಅಂದ್ರೆ ಸೃಷ್ಟಿಯ ಸೌಂದರ್ಯವನ್ನು ಅನುಭವಿಸಿ ಮತ್ತೆ ಅವನಲ್ಲಿಗೆ ಹಿಂತಿರುಗಲೇಬೇಕೆಂದು ಭಗವಂತನಿಂದ ಬೇರೆ ಆಗಿದ್ದೀವಿ. ನಾವು ಈ ಭೂಮಿಯಲ್ಲಿ ಸೃಷ್ಟಿಯ ಸೌಂದರ್ಯವನ್ನ ಅನುಭವಿಸಕ್ಕೋಸ್ಕರ, ಅನುಭವ ಪಡ್ಕೊಂಡ್ಲಿಕ್ಕೋಸ್ಕರ ನಾವು ಭಗವಂತನಿಂದ ದೂರಾಗಿ ಇಲ್ಲಿಗೆ ಬಂದಿದ್ದೀವಿ. ಮಾನವನ ದೇಹದಲ್ಲಿರುವ ಆತ್ಮಕ್ಕೂ ಗಿಡ, ಮರ, ಪ್ರಾಣಿ, ಪಕ್ಷಿಗಳಲ್ಲಿರುವ ಆತ್ಮಗಳಿಗೂ ಕೂಡ ವ್ಯತ್ಯಾಸವಿದೆ. ಆದರೆ ಮರ ಅಥವಾ ಪ್ರಾಣಿ ಆತ್ಮಗಳು
ಸಾವಿನ ನಂತರ ಬ್ರಹ್ಮನಲ್ಲಿ ಲೀನವಾಗ್ಲಿಕ್ಕೆ ಅವಕ್ಕೆ ನೇರವಾದ ಒಂದು ಅವಕಾಶನೂ ಕೂಡ ಇರ್ತದೆ ಅಂತ ಅನ್ನೋ ಅಂಶವನ್ನು ಕೂಡ ತಿಳಿದಿದೀವಿ ಮಾಸ್ಟರ್ಸ್. ಈ ಆತ್ಮಗಳಿಗೆ ಕರ್ಮದ ಬಾಧೆ ಇರೋದಿಲ್ಲ. ಅವು ಯಾವುದೇ ಕರ್ಮ ಬಂಧನಕ್ಕೆ ಸಿಲುಕದೆ ಹೋಗಿರೋದ್ರಿಂದ ಅವು ನೇರವಾಗಿ ಪರಮಾತ್ಮನ ಸನ್ನಿಧಿಯನ್ನ ಸೇರ್ಲಿಕ್ಕೆ ಒಂದು ಸದಾವಕಾಶ ಅವಕ್ಕೆ ಇರ್ತದೆ. ಅವುಗಳಿಗೆ ಪುನರ್ಜನ್ಮ ಅನ್ನೋದು ಕೂಡ ತಗೊಳ್ಳೋದು ಕೂಡ ಅವುಗಳ ಇಚ್ಛೆ ಆಗಿರ್ತದೆ. ಬ್ರಹ್ಮನಲ್ಲಿ ಲೀನವಾದ ಮೇಲೆ ಆತ್ಮಕ್ಕೆ ತನ್ನತನ ಅಂತಕ್ಕಂಥದ್ದು ಇರೋದೇ ಇಲ್ಲ. ಅದರ ಅಸ್ತಿತ್ವ ನಷ್ಟವಾಗಿ ಹೋಗ್ಬಿಡ್ತದೆ. ಅದು ಬ್ರಹ್ಮನಲ್ಲಿ ಲೀನವಾದ ತಕ್ಷಣ ಆತ್ಮಕ್ಕೆ ತನ್ನ ಅಸ್ತಿತ್ವವನ್ನ ಅನ್ನೋದನ್ನ ಕಳ್ಕೊಳ್ಳುತ್ತೆ. ಅದೇ ಪರಮಾತ್ಮನ ಸ್ವರೂಪಿ ಆಗ್ಬಿಡುತ್ತೆ. ಗಿಡ ಮರ ಪ್ರಾಣಿ ಪಕ್ಷಿಗಳ ಆತ್ಮಗಳಿಗೆ ಮಾನವನ ಆತ್ಮಕ್ಕಿರುವ ಬುದ್ಧಿ ಸಾಮರ್ಥ್ಯಗಳು ಇರುವುದಿಲ್ಲ. ಈ ಏನು ಗಿಡ ಮರಗಳು ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ಮಾನವನನ್ನ ಹೊರತಾಗಿ ಇರ್ತಕ್ಕಂಥವಕ್ಕೆ ಆ ಆತ್ಮಗಳಿಗೆ ಬುದ್ಧಿ ಅಂತಕ್ಕಂಥದ್ದು ಇರಲ್ಲ. ಮಾನವ ಮಾತ್ರ ಬುದ್ಧಿಜೀವಿ ಆಗಿದ್ದಾನೆ. ಇಷ್ಟೇನೆ ಅವಕ್ಕೂ ಮತ್ತೆ ನಮ್ಗೆ ಮಾತ್ರ ಇರ್ತಕ್ಕಂಥ ವ್ಯತ್ಯಾಸ. ಅವಕ್ಕೂ ಕೂಡ ಮನಸ್ಸಿದೆ, ಅದರಿಂದ ಭಾವನೆಗಳು ಇರ್ತವೆ. ಎಲ್ಲಾ ಭಾವನೆಗಳು ವ್ಯಕ್ತ ಮಾಡ್ತಕ್ಕಂಥ ಸ್ವಾತಂತ್ರ್ಯನೂ ಕೂಡ ಇರ್ತದೆ. ಆದ್ರೆ ಅವುಗಳಿಗೆ ತಮ್ಮದೇ ಆದ ಭಾವನೆಗಳು ಕೂಡ ಇರ್ತದೆ. ನಮ್ಮೊಂದಿಗೆ ಸಂಪರ್ಕಿಸಬಲ್ಲವು ಅನ್ನೋದು ಕೂಡ ತಿಳಿದಿದ್ದೀವಿ. ಗಿಡ ಮರಗಳು ನಮ್ಮ ಭಾವನೆಗಳಿಗೆ, ನಮ್ಮ ಮನಸ್ಥಿತಿಗೆ ಅವು ಕೂಡ ಸಂಪರ್ಕ ಏರ್ಪಡಿಸ್ಕೊಳ್ಳಬಹುದು. ನಾವೇನೆ ಆ ಸ್ತರಕ್ಕೆ, ಆ ಹಂತಕ್ಕೆ ನಾವು ಹೋದಾಗ ಮಾತ್ರ ಪ್ರಾಣಿ ಪಕ್ಷಿಗಳ ಮತ್ತು ಗಿಡ ಮರಗಳ ಭಾವನೆ, ಭಾಷೆ ಅಂತಕ್ಕಂಥದ್ದು ನಮಗೂ ಕೂಡ ಅರ್ಥವಾಗ್ತಾ ಹೋಗ್ತದೆ. ಮತ್ತು ಅವುಗಳಿಗೆ ತಮ್ಮದೇ ಆದ ಇಷ್ಟ ಅನಿಷ್ಟಗಳು ಕೂಡ ಇರ್ತದೆ, ನಮ್ಮಂತೆಯೇ ಅವು ಕೂಡ. ಅದಕ್ಕೋಸ್ಕರ ಅವು ಕೂಡ ಆತ್ಮ ಪದಾರ್ಥಗಳೇ ಆಗಿರೋದ್ರಿಂದ ಗಿಡ ಮರಗಳಿಗೂ ಪ್ರಾಣಿ ಪಕ್ಷಿಗಳಿಗೂ ಅವಕ್ಕೂ ತನ್ನದೇ ಆದ ಇಷ್ಟ ಅನಿಷ್ಟಗಳು ಕೂಡ ಇರ್ತವೆ. ಒಂದೇ ವರ್ಗಕ್ಕೆ ಸೇರಿದ ಆತ್ಮಗಳ ನಡುವೆ ಪರಸ್ಪರ ಸಂಪರ್ಕವಿದ್ದು ಅವುಗಳ ಸಮಷ್ಟಿ ಪ್ರಜ್ಞೆಯು ಅವುಗಳ ಉಳಿವಿಗೆ, ವಿಕಾಸಕ್ಕೆ ಪ್ರೇರಕವಾಗುತ್ತದೆ. ನಾವು ಗುಂಪು ಸಮೂಹ ಆತ್ಮಗಳು ಅಂತ ತಿಳಿದಿದ್ದೀವಿ ಮಾಸ್ಟರ್ಸ್. ಆ ಸಮೂಹ ಆತ್ಮಗಳಿದ್ದಾಗ ಪರಸ್ಪರ ಸಂಪರ್ಕ ಏರ್ಪಡುತ್ತೆ. ಅವು ಸಮಷ್ಟಿ ಪ್ರಜ್ಞೆಯನ್ನ ಉಳಿವಿಗೋಸ್ಕರ ಮತ್ತು ವಿಕಾಸಕ್ಕೋಸ್ಕರ ಪ್ರೇರಕವಾಗ್ತವೆ. ಇವೆಲ್ಲವೂ ಕೂಡ ಸಮಷ್ಟಿ ಪ್ರಜ್ಞೆ ಅಂತಕ್ಕಂಥದ್ದು. ಇಲ್ಲಿ ವಿಕಾಸವೆಂದರೆ ದೇಹ ರಚನೆಯಲ್ಲಿ ಸುಧಾರಣೆಯೇ ಹೊರತು ಆತ್ಮದ ವಿಕಾಸವಲ್ಲ. ಈ ವಿಕಾಸ ಅಂತಕ್ಕಂಥದ್ದು ದೇಹ ರಚನೆಯಲ್ಲಿ, ಅಂದ್ರೆ ಅವು ಸೃಷ್ಟಿಯಾಗಿ ಬಂದಿರ್ತಕ್ಕಂಥ ದೇಹದ ರಚನೆಯಲ್ಲಿ ವಿಕಾಸ ಹೊಂದೋದ್ರಲ್ಲಿ ಸುಧಾರಣೆ ಆಗ್ತದೆ ಹೊರತು ಆತ್ಮದ ವಿಕಾಸ ಅಲ್ಲ ಅಂತ ತಿಳಿಸಿ. ಇಲ್ಲಿ ವಿಕಾಸವೆಂದರೆ ಉನ್ನತ ಸಾಮರ್ಥ್ಯಗಳಿರುವ ಆತ್ಮಗಳು ಸೃಷ್ಟಿಸಿ ಈ ದೇಹಗಳಲ್ಲಿ ನೆಲೆಸಲು ಕಳಿಸಲಾಗುತ್ತದೆ. ಈ ಏನು ಉನ್ನತ ಸಾಮರ್ಥ್ಯ ಇರ್ತಕ್ಕಂಥ ಆತ್ಮಗಳು ಕೂಡ ಇದಾವಲ್ಲ ಮಾಸ್ಟರ್ಸ್, ಅವು ಆ ಆತ್ಮಗಳನ್ನ ಸೃಷ್ಟಿ ಮಾಡಿಬಿಟ್ಟು ಈ ದೇಹಗಳ ಮುಖಾಂತರ ಇಲ್ಲಿ ಜೀವಿಸ್ಲಿಕ್ಕೆ ಕಳಿಸ್ತಾ ಇದ್ದಾರೆ. ಪ್ರತಿಯೊಂದು ವರ್ಗದ ಜೀವಿಗೂ ಒಂದು ಸಮಷ್ಟಿ ಪ್ರಜ್ಞೆಯನ್ನು ಸೃಷ್ಟಿ ಮಾಡಲಾಗಿದೆ. ಪ್ರತಿಯೊಂದು ವರ್ಗದ ಜೀವಿ ಕೂಡ ಇರ್ಬೋದು. ನಾವ್ ಏನೇನ್ ನಾನಾ ತರ ಪ್ರಾಣಿ ಕೀಟ ಪ್ರತಿಯೊಂದನ್ನು ವಿಂಗಡಣೆ ಮಾಡ್ತೀವಲ್ಲ ಮಾಸ್ಟರ್ಸ್, ಅವೆಲ್ಲವೂ ಕೂಡ ಸಮಷ್ಟಿ ಪ್ರಜ್ಞೆ ಅಂತಕ್ಕಂಥದ್ದನ್ನ ಸೃಷ್ಟಿ ಮಾಡಲಾಗಿದೆ. ಪ್ರತಿ ಸಮಷ್ಟಿ ಪ್ರಜ್ಞೆಯಿಂದ ಹಲವಾರು ಆತ್ಮಗಳು ಹೊರಟು ಆಯಾ ವರ್ಗದ ಜೀವಿಗಳ ದೇಹಗಳಲ್ಲಿ ನೆಲೆಸುತ್ತವೆ. ಗುಂಪು ಸಮೂಹ ಜೀವಿಗಳು ಅಂತ ಆಗ್ಲಿ ಪ್ರಾಣಿಗಳು ಗುಂಪಾಗಿ ವಾಸ ಮಾಡ್ತವೆ. ಯಾಕೆ ಅಂತ ತಿಳಿದಿದ್ವಲ್ಲ ಮಾಸ್ಟರ್ಸ್. ಇದೇ ರೀತಿಯಾಗಿ ಈ ತತ್ವದ ಆಧಾರದ ಮೇಲೆ ಅವೆಲ್ಲವೂ ಕೂಡ ಗುಂಪಾಗಿ ಒಗ್ಗಟ್ಟಾಗಿ ಜೀವಿಸ್ತವೆ. ಪ್ರತಿಯೊಂದು ಜೀವಿಗಳ ವರ್ಗಕ್ಕೂ ಕೂಡ ನೇಚರ್ ಸ್ಪಿರಿಟ್ ಅಂತ ಕರೆಸ್ಕೊಳ್ತಕ್ಕಂಥ ಪ್ರಕೃತಿ ದೇವತೆಗಳು ಇರ್ತವೆ. ಪ್ರತಿಯೊಂದು ಸಮೂಹಕ್ಕೂ ಕೂಡ ಇರ್ತದೆ. ಆ ದೇವತೆಗೆ ಹಲವಾರು ಸಹಾಯಕರಿರ್ತಾರೆ. ಅವರು ಆ ಜೀವಿಗಳನ್ನ ಸಲಹುತ್ತಾರೆ ಮತ್ತು ಅವುಗಳ ಭಾವನೆಗಳಿಗೆ, ನೋವು ನಲಿವುಗಳಿಗೂ ಕೂಡ ಸ್ಪಂದಿಸ್ತಾರೆ. ಈ ಆತ್ಮಗಳು ಮೊದಲೇ ಆಧ್ಯಾತ್ಮದಲ್ಲಿ ನೆಲೆಗೊಂಡಿರುತ್ತವಾದ್ದರಿಂದ ಈ ಪ್ರಕೃತಿ ಆತ್ಮಗಳ ಅಂತಕ್ಕಂಥವು ಆಧ್ಯಾತ್ಮದ ನೆಲೆಯಲ್ಲೇ ಇರೋದ್ರಿಂದ ಅವು ತಮ್ಮ ವರ್ಗದ ವಿಕಾಸಕ್ಕಾಗಿ ಹುಟ್ಟಿ ಬರುತ್ತವೆ ಹೊರತು ತಮ್ಮ ಆತ್ಮೋನ್ನತಿಗಾಗಿ ಅಲ್ಲ. ಈ ಜೀವನವನ್ನು ಅನುಭವಿಸುವುದು ಅವುಗಳ ಉದ್ದೇಶವಾಗಿರುವುದಿಲ್ಲ. ಅವುಗಳ ಉದ್ದೇಶ ಉದಾತ್ತವಾದದು. ಮಾನವನ ಜೀವನದ ಅನುಕೂಲಕ್ಕಾಗಿ ಅವುಗಳ ಹುಟ್ಟು, ಅವು ತಮ್ಮ ಸೀಮಿತ ವಲಯದಲ್ಲೇ ಜೀವನದ ಅನುಭವ ಪಡೆಯುತ್ತವೆ. ಮಾನವನ ಜೀವನದ ಅನುಕೂಲಕ್ಕೋಸ್ಕರ ಆ ರೀತಿಯ ಆತ್ಮಗಳು ಸೃಷ್ಟಿಯಾಗಿ ಬರ್ತವೆ. ಅವು ಮಾನವನ ಶರೀರದ ವಿಕಾಸದಲ್ಲಿ ಅವುಗಳ ಕೊಡುಗೆ ಅಂತಕ್ಕಂಥದ್ದು ಅಪಾರವಾಗಿರ್ತದೆ.
ಈ ಮಾನವನ ಈಗ ಉದಾಹರಣೆಗೆ ನಾವು ತಿಂತಕ್ಕಂತ ಆಹಾರ ಇರ್ಬೋದು ಮಾಸ್ಟರ್ಸ್, ಅವು ಸಸ್ಯ ಆಗಿ ಸೃಷ್ಟಿಯಾಗಿ ಬಂದು ನಮ್ಗೆಲ್ಲ ದೊರಕ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ ಪ್ರತಿಯೊಂದಕ್ಕೂ ಕೂಡ ಕೃತಜ್ಞತಾ ಭಾವ ತೋರಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು ಮಾಸ್ಟರ್ಸ್. ನಾವು ನಮ್ಮ ದೇಹದ ಶರೀರವನ್ನು ಬೆಳವಣಿಗೆ ಮಾಡ್ಕೋಬೇಕು ಅಂದ್ರೆ ಅವುಗಳ ಪಾತ್ರನೂ ಕೂಡ ಮುಖ್ಯನೇ ಆಗಿರ್ತದೆ. ನಾವೇನ್ ಅನ್ಕೊಂತೀವಿ, ನಾವು ಹಣ ಕೊಟ್ಟು ಕೊಂಡ್ಕೊಂಡ್ ಬಂದಿದೀವಿ, ನಾವು ನಮ್ಮ ಪಾಡಿಗೆ ನಾವು ತಿಂತಾ ಇದೀವಿ ಅಂತ. ಆದ್ರೆ ನಮಗೆ ಅದು ದೊರಕ್ಬೇಕಾದ್ರೆ ಅಲ್ಲಿ ಮೂಲತಃ ಪ್ರಕೃತಿಯಿಂದಲೇ ಕೂಡ ಅದೆಲ್ಲದೂ ಕೂಡ ಆರ್ಡರ್ ಆಗಿ ಬಂದಿರ್ತದೆ ಮಾಸ್ಟರ್ಸ್. ಈಗಲೂ ಕೂಡ ಪರಿಸರದ ಸಮತೋಲನತೆಯಲ್ಲಿ ಅವುಗಳ ಪಾತ್ರವಿದೆ. ಇಂದಿಗೂ ಕೂಡ ಅದೇ ಪ್ರಕ್ರಿಯೆ ಮುಂದುವರಿತಾ ಇದೆ. ಅವುಗಳಿಲ್ಲ ಅಂದ್ರೆ ಮಾನವನಿಗೆ ಜೀವನವನ್ನು ಅನುಭವಿಸುವುದು ಕೂಡ ಅಸಾಧ್ಯವಾಗ್ತದೆ. ನಾವು ಒಂದು ಕ್ಷಣ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ರೆ ತಿಳಿತದಲ್ವಾ ಮಾಸ್ಟರ್ಸ್. ಪ್ರತಿಯೊಂದು ಕೂಡ ನಮ್ಗೇನೇ ದೊರೆತಿದೆ ಅಂತ ಹೇಳಿದ್ರೆ ಅದು ನಮಗ್ ದೊರಕ್ಬೇಕಾಗಿರೋದ್ರಿಂದನೇ ದೊರೆತಿದೆ. ದೊರೆತಿಲ್ಲ ಅಂದ್ರೆ ನಮಗೆ ಇದರಲ್ಲಿ ಅದಿಲ್ಲ, ಅದಕ್ಕೋಸ್ಕರ ದೊರೆತಿಲ್ಲ ಅಂತ ಹೇಳಿ ಜೀವಿಸ್ಬೇಕು ಮಾಸ್ಟರ್ಸ್. ಒಂದು ವರ್ಗದ ಸಮಷ್ಟಿ ಪ್ರಜ್ಞೆಗೆ ಸೇರಿದ ಕೆಲವು ಆತ್ಮಗಳಿಗೆ ಮಾನವ ದೇಹದಲ್ಲಿ ಹುಟ್ಟುವ ಅವಕಾಶವನ್ನು ಕೊಡಲಾಗುತ್ತದೆ. ಭಗವಂತನು ಅಂತ ಅವಕಾಶವನ್ನು 51,000 ವರ್ಷಗಳಿಗೊಮ್ಮೆ ಕಲಿಯುಗದಲ್ಲಿ ನೀಡುತ್ತಾನೆ. ಮಾನವ ದೇಹದಲ್ಲಿರುವ ಉನ್ನತ ಆತ್ಮಗಳು ಬೇರೆ ಮೂಲದಿಂದ ಬಂದಿರುತ್ತವೆ. ಆ ಆತ್ಮಗಳು ಎಷ್ಟು ಬಾರಿ ಆದ್ರೂ ಹುಟ್ಟಿ ಬರಬಹುದು. ಜನನ ಮರಣ ಚಕ್ರದಲ್ಲಿ ಸಿಲುಕ್ತಾ ಹೋಗ್ತಾರೆ. ಯಾಕಂದ್ರೆ ಕರ್ಮಗಳನ್ನು ಮಾಡೋದು, ಪುನಃ ಅವುಗಳನ್ನು ನಿರ್ಮೂಲನೆ ಮಾಡ್ಕೊಂಡ್ ಬರ್ತೀವಿ ಅಂತ ಬರೋದು, ಮತ್ತೇನು ಕೂಡ ಕರ್ಮ ಬಂಧನದಲ್ಲಿ ಸಿಲುಕಾಕೊಳ್ಳೋದು. ಈ ರೀತಿಯಾಗಿ ಕರ್ಮದ ಕಟ್ಟುಪಾಡುಗಳು ಆತ್ಮದ ಉಗಮವನ್ನ ಅವಲಂಬಿಸಿರುತ್ತವೆ. ಮರಣದ ನಂತರ ಉನ್ನತ ಆತ್ಮಗಳು ತಮ್ಮ ಮೂಲಕ್ಕೆ ಮರಳಿ ಸೃಷ್ಟಿಕರ್ತನ ಇರುವವರೆಗೂ ಕೂಡ ತಮ್ಮ ಅಸ್ತಿತ್ವವನ್ನು ಇಟ್ಟುಕೊಂಡಿರುತ್ತವೆ. ಕೆಲವು ಆತ್ಮಗಳನ್ನ ವಿಶೇಷ ಉದ್ದೇಶಗಳಿಗಾಗಿ ಸೃಷ್ಟಿಸಲಾಗುತ್ತದೆ. ಏನು ಜ್ಞಾನವಂತ ಇರ್ತಕ್ಕಂಥ ಆತ್ಮಗಳಿರ್ತಾರಲ್ಲ, ಅವರನ್ನು ವಿಶೇಷ ಉದ್ದೇಶ ಪಟ್ಟೆ ಸೃಷ್ಟಿ ಮಾಡಲಾಗಿರ್ತದೆ. ನಾವೆಲ್ಲ ಹೇಳ್ತೀವಿ, ಸಾಕಷ್ಟು ಜನ, ಎಷ್ಟೋ ಜನ ಯೋಗಿಗಳು ಸೃಷ್ಟಿಯಾಗಿದ್ದಾರೆ, ಅವರೆಲ್ಲ ಪವಾಡ ಪುರುಷರು ಇದ್ರು, ಅವರೆಲ್ಲ ಹೆಂಗ್ ಜನಿಸಿದ್ರು ನಮ್ಮ ಮಾನವರ ಮಧ್ಯೆ ಅಂತ ಹೇಳಿ ಆಶ್ಚರ್ಯ ಪಡ್ತಕ್ಕಂಥ ರೀತಿಯಲ್ಲಿ ಜೀವನ ಕ್ರಮವನ್ನು ಸಾಗಿಸಿ ಹೋಗಿದ್ದಾರೆ ಮಾಸ್ಟರ್ಸ್. ಮಾದರಿಯಾಗಿ ಅವರನ್ನ ಯಾಕೆ ಸೃಷ್ಟಿ ಮಾಡಿದಾರೆ ಅಂದ್ರೆ ವಿಶೇಷ ಉದ್ದೇಶ ಇಟ್ಕೊಂಡೇ ಸೃಷ್ಟಿ ಮಾಡಿದ್ದಾರೆ. ಆ ಆತ್ಮಗಳು ಸೃಷ್ಟಿಯನ್ನು ಅನುಭವಿಸಲು ಹುಟ್ಟುವುದಿಲ್ಲ, ಅವರು ಸೃಷ್ಟಿಗಾಗಿ ಕೆಲಸ ಮಾಡಲು ಬಂದರು. ಈ ಏನು ಜಗತ್ತಿನ ಸೃಷ್ಟಿಯಲ್ಲಿ ಇದೇನಿದೆ ನಾವು ಇನ್ನೊಬ್ರಿಗೆ ಮಾದರಿಯಾಗಿ ತೋರಿಸ್ಬೇಕು, ಸೃಷ್ಟಿಯಲ್ಲಿ ಜೀವಿಸ್ತಕ್ಕಂಥ ರೀತಿಯನ್ನ ಪ್ರತಿಯೊಬ್ಬರಿಗೆ ಮಾದರಿಯಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಬಂದಂತವ್ರು. ಅವ್ರು ಇಚ್ಛಿಸಿದಲ್ಲಿ ಜೀವನಾನುಭವಕ್ಕೆಂದೇನೆ ಹುಟ್ಟಿರಬಹುದು, ಆದರೆ ಅವರು ಹಾಗೆ ಮಾಡುವುದಿಲ್ಲ. ಅವರು ಇಚ್ಛೆ ಪಟ್ಟದ್ದೇ ಆದ್ರೆ ಈ ಜೀವನದ ಅನುಭವವನ್ನು ಪಡ್ಕೋಬಹುದು ಅಂತ ಇರಬಹುದು, ಆದ್ರೆ ಅವ್ರು ಹಾಗೆ ಮಾಡಲ್ಲ. ಅವರು ಬಹಳ ಮುಂದುವರಿದ ಆತ್ಮಗಳಾಗಿದ್ದು ಸೃಷ್ಟಿಯ ವಿವಿಧ ಭಾಗಗಳಲ್ಲಿ ಪರಿಣಿತಿಯನ್ನ ಹೊಂದಿರುತ್ತಾರೆ. ಅವರೇ ಋಷಿಗಳು. ಎಲ್ಲ ಋಷಿಗಳು ವಿಶೇಷವಾಗಿ ಸೃಷ್ಟಿಯಾಗಿರುವುದಿಲ್ಲ. ಕೆಲವು ಆತ್ಮಗಳು ಈ ಬ್ರಹ್ಮಾಂಡದಲ್ಲಿ ಹಲವಾರು ಜೀವಮಾನಗಳ ಅನುಭವದ ನಂತರ ಆಧ್ಯಾತ್ಮಿಕವಾಗಿ ಬೆಳೆದು ಋಷಿಗಳಾಗುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಇನ್ನು ತಪೋಲೋಕ ಅಂತ ಹೇಳ್ತೀವಿ ಮಾಸ್ಟರ್, ಅಂತ ಲೋಕಗಳಲ್ಲಿ ಇರ್ತಕ್ಕಂಥವ್ರು ಈ ಋಷಿಗಳು. ಅವರು ಭೂಮಿ ಮೇಲೆ ಯಾವ್ದಕ್ಕೋಸ್ಕರ ಹುಟ್ತಾರಂದ್ರೆ ಮಾನವ ಕಲ್ಯಾಣಕ್ಕೋಸ್ಕರ, ಇದಕ್ಕೋಸ್ಕರನೇ ಹುಟ್ಟಿ ಬಂದಿರ್ತಾರೆ. ಅವರು ಜೀವನಾನುಭವ ಪಡೆಯಲಿಕ್ಕೋಸ್ಕರ ಬಂದಿರೋದಿಲ್ಲ. ಋಷಿಗಳು ಅಂತಕ್ಕಂಥವ್ರು ಸೃಷ್ಟಿಯ ಬಹು ಮುಖ್ಯ ಪಾತ್ರಗಳಾಗಿದ್ದಾರೆ. ದೇವರು ಸೃಷ್ಟಿಯನ್ನು ಋಷಿಗಳ ಮೂಲಕ ನಡೆಸುತ್ತಾನೆ. ಅವರ ಸಾಮರ್ಥ್ಯ ಮತ್ತು ಹಿರಿಮೆ ನಮ್ಮ ಊಹೆಗೆ ನಿಲ್ಕದ್ದು. ನಾವು ಅನ್ಕೊಂಡ ರೀತಿಯಲ್ಲೇ ಋಷಿಗಳು ಅಂತಕ್ಕಂಥವ್ರು ಅವ್ರ ಸಾಮರ್ಥ್ಯ ಎಷ್ಟಿರ್ತತೆ ಅಂತ ಹೇಳಿದ್ರೆ ಅದನ್ನ ನಮ್ಮ ಊಹೆಗೂ ಕೂಡ ನಿಲ್ಕ್ಲಿಕ್ಕೆ ಆಗಿರೋದಿಲ್ಲ. ಅಷ್ಟೊಂದು ಹಿರಿಮೆಯ ಸಾಮರ್ಥ್ಯವನ್ನು ಪಡೆದು ಈ ಭೂಮಿಯ ಮೇಲೆ ಮಾನವ ದೇಹವನ್ನು ಪಡೆದೆ ಇಲ್ಲಿ ಭೂಮಿಯ ಮೇಲೆ ಜೀವನವನ್ನ ಸಾಗಿಸ್ಲಿಕ್ಕೆ ಬರ್ತಾರೆ. ಲೋಕ ಕಲ್ಯಾಣಕ್ಕೋಸ್ಕರ, ಮಾನವ ಕಲ್ಯಾಣಕ್ಕೋಸ್ಕರ. ಆತ್ಮಕ್ಕೂ ದೇವತೆಗೂ ಅಂತರವೇನೆಂದರೆ ದೇವತೆಯನ್ನು ಒಂದು ವಿಶೇಷ ಕಾರ್ಯಕ್ಕಾಗಿ ಸೃಷ್ಟಿಸಲಾಗಿದ್ದರೆ ಜೀವನಾನುಭವವನ್ನು ಪಡೆಯುವುದಕ್ಕಾಗಿ ಆತ್ಮವನ್ನು ಸೃಷ್ಟಿಸಲಾಯಿತು. ಅಂದ್ರೆ ಇವರು ಈ ಮೊದಲು ಸೃಷ್ಟಿ ಆಗೋದ್ಕಿಂತ, ಭೂಮಿ ಮೇಲೆ ಸೃಷ್ಟಿ ಆಗೋದ್ಕಿಂತ ಮುಂಚೆ ಏನು ಋಷಿಗಳು ಸೃಷ್ಟಿ ಆಗ್ತಾರೆ ಅಂತ ಹೇಳಿದ್ವಲ್ಲ, ಅವರಿಗೂ ಮತ್ತೆ ದೇವರಿಗೂ ಏನ್ ವ್ಯತ್ಯಾಸ ಅಂದ್ರೆ ದೇವತೆಗಳು ಏನ್ ಮಾಡ್ತಾರೆ, ಒಂದು ವಿಶೇಷ ಕಾರ್ಯಕ್ಕೆ ಸೃಷ್ಟಿ ಆಗ್ತಾರೆ. ಆದ್ರೆ ಇವರು ಋಷಿಗಳು ಜೀವನ ಅನುಭವವನ್ನು ಪಡೆಯುವುದಕ್ಕಾಗಿ ಆತ್ಮವನ್ನ ಸೃಷ್ಟಿ ಮಾಡ್ತಾರೆ. ಜೀವನ ಅನುಭವವನ್ನು ಪಡೆಯೋದಕ್ಕೋಸ್ಕರ. ಆದ್ರೆ ಒಬ್ಬ ದೇವತೆ ಜೀವನ ಅನುಭವವನ್ನು ಹೊಂದಲು ಇಚ್ಛೆ ಪಟ್ಟರೆ ಅವರೂ ಕೂಡ ಹಾಗೆ ಇರ್ಬೋದು. ನಾನು ದೇವತೆಯಾಗಿ ಇದ್ರೂನು ಕೂಡ ನಾನು ಕೂಡ ಜೀವನ ಅನುಭವ ಪಡಿಬೇಕು ಅಂತ ಹೇಳಿದ್ರೆ ಅವರು ಈ ಭೂಮಿ ಮೇಲೆ ಜನಿಸ್ಬಹುದು. ಆತ್ಮವು
ಜನನ ಪಡಿಬಹುದು. ಹುಟ್ಟು ಮತ್ತೆ ಸಾವು ಅಂತಕ್ಕಂಥದ್ದು ಹೇಗಿರ್ತದೆ ಅಂದ್ರೆ, ಒಂದು ಲೋಕದಲ್ಲಿರುವ ವಿಶೇಷ ಕಾರ್ಯಕರ್ತರು ಗಿಡ, ಮರ, ಪ್ರಾಣಿ, ಪಕ್ಷಿ ಮತ್ತು ಮಾನವರ ಹುಟ್ಟು ಸಾವನ್ನು ನಿರ್ವಹಿಸುತ್ತಾರೆ. ಈ ಜನನ ಮರಣ, ಗಿಡಗಳು ಇರ್ಬೋದು, ಮರಗಳಿರ್ಬೋದು, ಇವನ್ನೆಲ್ಲ ಸೃಷ್ಟಿ ಮಾಡ್ಬೇಕಾದ್ರೆ ಅಲ್ಲಿನೇ ತರಬೇತಿ ಪಡೆದಂತ ವಿಶೇಷ ಕರ್ತರು ಇರ್ತಾರೆ. ಅವರು ಆ ಲೋಕದಲ್ಲಿ ಇದ್ಕೊಂಡೇ ಇವನ್ನೆಲ್ಲ ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಭೂಮಿಯ ಮೇಲೆ ಆತ್ಮಗಳು ಹುಟ್ಟುವ ಪ್ರಕ್ರಿಯೆ ಅವುಗಳ ಮೂಲವನ್ನ ಅವಲಂಬಿಸಿ ಆತ್ಮದಿಂದ ಆತ್ಮಕ್ಕೆ ಬೇರೆಯಾಗುತ್ತದೆ. ಈ ಭೂಮಿಯ ಮೇಲೆ ಆತ್ಮಗಳು ಹುಟ್ಟುವ ಪ್ರಕ್ರಿಯೆ ಹೇಗಿರ್ತದೆ ಅಂದ್ರೆ, ಅವುಗಳ ಮೂಲ ಅವರು ಹಿಂದಿನ ಜನ್ಮಗಳಲ್ಲಿ ಪಡೆದಂತ ಜ್ಞಾನದ ಆಧಾರದ ಮೇಲೆ ಆ ಮೂಲ ಏನ್ ಪಡೆದಿರ್ತಾರೋ ಅದರ ಆಧಾರದ ಮೇಲೆ ಆ ಆತ್ಮದಿಂದ ಆತ್ಮಕ್ಕೆ ಬೇರೆ ಬೇರೆ ಆತ್ಮಗಳೇ ಸೃಷ್ಟಿಯಾಗ್ತವೆ. ಆತ್ಮವು ನೇರವಾಗಿ ಒಂದು ಭೌತ ಶರೀರವನ್ನು ಆಕ್ರಮಿಸಲು ಸಾಧ್ಯವಿಲ್ಲ. ಭೌತ ಶರೀರವನ್ನು ಪ್ರವೇಶಿಸುವ ಮುಂಚೆ ಆತ್ಮಕ್ಕೆ ಮುಖ್ಯವಾಗಿ ಆನಂದಮಯ ಕೋಶ, ಜ್ಞಾನಮಯ ಕೋಶ ಮತ್ತು ಮನೋಮಯ ಕೋಶ ಹಾಗೂ ಪ್ರಾಣಮಯ ಕೋಶ ಮತ್ತು ಸಿಲ್ವರ್ ಕಾರ್ಡ್ ಅಂತ, ಬೆಳ್ಳಿಯ ದಾರ ಅಂತ ಏನ್ ಕರಿತೀವಲ್ಲ, ಅವನು ಪಡ್ಕೊಂಡೇ ಈ ಭೂಮಿ ಮೇಲೆ ಬರ್ಬೇಕಾಗ್ತದೆ. ಅದಕ್ಕೋಸ್ಕರ ಆತ್ಮವು ಹುಟ್ಟಬೇಕಾದ್ರೆ ಅದರ ಅಸ್ತಿತ್ವವಿರುವ ಲೋಕವನ್ನು ಬಿಟ್ಟು ಬ್ರಹ್ಮಾಂಡವನ್ನು ಪ್ರವೇಶಿಸಬೇಕಾಗುತ್ತದೆ. ಅದು ಹುಟ್ಟೋದಕ್ಕಿಂತ ಮುಂಚೆ ಅದು ಯಾವ ಲೋಕದಲ್ಲಿ ಇರುತ್ತಲ್ಲ ಆ ಅಸ್ತಿತ್ವವನ್ನು ಬಿಟ್ಟು ಬ್ರಹ್ಮಾಂಡವನ್ನು ಪ್ರವೇಶಿಸಿ ಆತ್ಮ ತನ್ನ ಲೋಕದಲ್ಲಿ ಮಾತ್ರ ದೇಹವಿಲ್ಲದೆ ಇರಲು ಸಾಧ್ಯ. ಅಲ್ಲಿ ಎಲ್ಲಿ ವಾಸ ಇರುತ್ತೋ ಅಲ್ಲಿ ತನ್ನ ದೇಹ ಇರೋದಿಲ್ಲ. ಮತ್ತೆ ಬ್ರಹ್ಮಾಂಡಕ್ಕೆ ಹೋಗಿ ಪರಮಾತ್ಮನಲ್ಲಿ ಬೇಡಿಕೆಯನ್ನು ಇಟ್ಟು ಈ ಎಲ್ಲಾ ಕೋಶಗಳನ್ನ ಪಡೆದು ಬೆಳ್ಳಿ ದಾರದ ಮುಖಾಂತರ ಭೂಮಿಗೆ ಇಳಿಯುತ್ತೆ. ತನ್ನ ಲೋಕದಿಂದ ಬರಬೇಕಾದರೆ ಅಲ್ಲಿಯ ವಾತಾವರಣವನ್ನು ಒಂದು ಪೋಷಾಕಿನಲ್ಲಿ ತರಬೇಕಾಗುತ್ತದೆ. ಆ ಪೋಷಾಕಿನೇ ಆನಂದಮಯ ಕೋಶ ಮತ್ತು ಆನಂದಮಯ ಕೋಶ. ತನ್ನ ಲೋಕದಿಂದ ಹೊರಗಿನವರಿಗೆ ಆತ್ಮವು ಈ ಕೋಶದಲ್ಲೇ ಇರುತ್ತದೆ. ಆತ್ಮಕ್ಕೆ ಆನಂದಮಯ ಕೋಶದೊಂದಿಗೆ ಆಲೋಚನೆಗಳ ಹುಟ್ಟಿಗೆ ಕಾರಣವಾದಂತ ವಿಜ್ಞಾನಮಯ ಕೋಶವನ್ನು ಕೊಡುವ, ಅಂದ್ರೆ ಇದರಲ್ಲಿ ವಿಜ್ಞಾನಮಯ ಕೋಶದಲ್ಲಿ ಬುದ್ಧಿ ಅಂತಕ್ಕಂಥದ್ದು ಸೃಷ್ಟಿಯಾಗಿರ್ತದೆ. ಯೋಚನೆ ಮತ್ತು ಭಾವನೆಗಳನ್ನ ಮೆದುಳಿಗೆ ಕೊಂಡೊಯ್ಯಲಿಕ್ಕೋಸ್ಕರ ಮನೋಮಯ ಕೋಶ ಅಂದ್ರೆ ಮನಸ್ಸು ಬೇಕಾಗ್ತದೆ. ಮನಸ್ಸಿಲ್ಲದೆ ಭಾವನೆಗಳಿಲ್ಲ. ಅದಕ್ಕೋಸ್ಕರ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಮನೋಮಯ ಕೋಶ ಇವು ಮೂರು ಸೇರಿ ಸೂಕ್ಷ್ಮ ಶರೀರ ಅಂತ ಕರಿತೇವೆ. ಇದು ಸೂಕ್ಷ್ಮ ಶರೀರವಾಗ್ತದೆ. ಆತ್ಮವು ಬ್ರಹ್ಮಾಂಡದಲ್ಲಿರುವವರೆಗೆ ಈ ಮೂರು ಕೋಶಗಳು ಕೂಡ ಬೆಸೆದುಕೊಂಡಿರುತ್ತದೆ. ಎಲ್ಲ ವಿಜ್ಞಾನಮಯ ಮತ್ತು ಮನೋಮಯ ಕೋಶಗಳು ಒಂದೇ ಭೂಮಿಯಲ್ಲಿ ತಯಾರಾಗುತ್ತವೆ. ಆತ್ಮಗಳು ಬ್ರಹ್ಮಾಂಡದಲ್ಲಿಯೇ ಎಲ್ಲಿ ಹುಟ್ಟಬೇಕೆಂದರೆ ಅವುಗಳಿಗೆ ಈ ಕೋಶಗಳನ್ನ ಒದಗಿಸಲಾಗುತ್ತದೆ. ಭೂಮಿ ಮೇಲೆ ಎಲ್ಲಿ ಜನಿಸ್ಬೇಕು ಅಂತ ಅನಿಸುತ್ತೋ ಅಲ್ಲಿ ಈ ಕೋಶಗಳ ಮುಖಾಂತರ ಬರ್ಬೇಕಾಗ್ತದೆ. ಬೆಳ್ಳಿಯ ದಾರ ಅಂತಕ್ಕಂಥದ್ದು ಸೂಕ್ಷ್ಮ ಶರೀರ ಮತ್ತು ಭೌತ ಶರೀರಗಳನ್ನ ಜೋಡಿಸ್ತಕ್ಕಂಥದ್ದು. ಇವು ಮೂರು ಕೋಶಗಳು ಸೂಕ್ಷ್ಮ ಶರೀರ. ಈ ಭೌತಿಕ ಶರೀರದೊಂದಿಗೆ ಹೊಂದಾಣಿಕೆ ಆಗ್ಬೇಕು ಅಂದ್ರೆ ಪ್ರಾಣಮಯ ಕೋಶ ಅಂತಕ್ಕಂಥದ್ದು. ಆ ಪ್ರಾಣಮಯ ಕೋಶ ಅಂತಕ್ಕಂಥದ್ದು ಸೂರ್ಯನಿಂದ ಸೃಷ್ಟಿಯಾಗಿ ಅವು ಎರಡನ್ನೂ ಬೆಸಿತಕ್ಕಂಥದ್ದಾಗಿದೆ. ಈ ಸೂಕ್ಷ್ಮ ಶರೀರವು ಭೂಮಿಗೆ ಇಳಿದು ಭೌತ ದೇಹದೊಂದಿಗೆ ಬೆಸೆದುಕೊಳ್ಳಲಿಕ್ಕೆ ಬೇಕಾದ ತೂಕ ಮತ್ತು ಗುರುತ್ವಾಕರ್ಷಣ ಶಕ್ತಿಗಳನ್ನ ಕೊಡುತ್ತೆ. ಈ ಬೆಳ್ಳಿ ದಾರ ಅಂತಕ್ಕಂಥದ್ದು ಜನಿಸುವ ಸಮಯದಲ್ಲಿ ಪ್ರಾಣಮಯ ಕೋಶದ ನೆರವಿನಿಂದ ಸೂಕ್ಷ್ಮ ಶರೀರವು ಭೌತಿಕ ದೇಹಕ್ಕೆ ಅಂಟಿಕೊಳ್ಳುತ್ತದೆ. ಪ್ರಾಣಮಯ ಕೋಶವು ಸೂರ್ಯನಲ್ಲೇ ತಯಾರಾಗುತ್ತದೆ. ಭೌತಿಕ ದೇಹಕ್ಕೆ ಜೀವ ಕೊಡುವುದೇ ಪ್ರಾಣಮಯ ಕೋಶ ಅಂತಕ್ಕಂಥದ್ದು. ದೇಹ ಬಿಟ್ಟಾದ ನಂತರ 3 ದಿನಗಳ ನಂತರ ಕಳಚ್ಕೊಳ್ತಕ್ಕಂಥ ಈ ಪ್ರಾಣಮಯ ಕೋಶ ಅಂತಕ್ಕಂಥದ್ದು ಸೂರ್ಯನಿಂದ ನಮಗೆ ದೊರೆತಂತ ಒಂದು ವರವಾಗಿರ್ತದೆ. ಈ 4 ಶರೀರಗಳು ಅಂದ್ರೆ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ ಮತ್ತು ಅನ್ನಮಯ ಕೋಶ ಈ ಆತ್ಮವನ್ನು ರಕ್ಷಿಸುತ್ತವಾದರೂ ಆತ್ಮಕ್ಕೆ ಮಿತಿಯನ್ನ ಒಡ್ಡುತ್ತವೆ. ಇವು ಆತ್ಮವನ್ನ ರಕ್ಷಣೆ ಮಾಡ್ತವೆ. ಆದ್ರೆ ಇದು ಇಷ್ಟರೊಳಗೆ ಇರ್ಬೇಕು ಅಂತಕ್ಕಂಥ ಇತಿಮಿತಿಯನ್ನ ಒಡ್ಡುತ್ತವೆ. ಆತ್ಮವು ಅಧಿಕ ಅನುಭವಗಳನ್ನ ಹೊಂದದಂತೆ ಮನಸ್ಸು ಅದನ್ನು ತಡೆಯುತ್ತದೆ. ಈ ಮನಸ್ಸು ಅಂತಕ್ಕಂಥದ್ದು ಚಂಚಲತೆಗೆ ಒಳಗಾಗಿ ಆತ್ಮೋನ್ನತಿಗೋಸ್ಕರ ಅಡ್ಡಿಪಡಿಸ್ತಾ ಇರ್ತದೆ. ಅದಕ್ಕೋಸ್ಕರ ಆ ಮನಸ್ಸನ್ನ ನಿಗ್ರಹಿಸ್ತಕ್ಕಂಥ ಧ್ಯಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಯಾಕೆ ಅಂತ ಅಂದ್ರೆ ಈ ಮನಸ್ಸನ್ನ ಸ್ತಬ್ಧಗೊಳಿಸ್ಬೇಕು, ನಿಶ್ಶಬ್ದಗೊಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಧ್ಯಾನ ಅಂತಕ್ಕಂಥದ್ದು ಅಷ್ಟೊಂದು ಪ್ರಾಮುಖ್ಯತೆ ಆಗಿದೆ ಮಾಸ್ಟರ್ಸ್. ಆತ್ಮವು ಅಧಿಕ ಅನುಭವಗಳನ್ನು ಹೊಂದದಂತೆ ತಡೆಯುವ ಈ ಮನಸ್ಸು ಕೆಲವು ಆತ್ಮಗಳಿಗೆ ಅವುಗಳ ಭೌತಿಕ ಶರೀರಕ್ಕಿರಬೇಕಾದ ಲಿಂಗ ಮನಸ್ಸನ್ನು ಕೂಡ ನಿರ್ಧರಿಸುತ್ತದೆ.
ಈ ಆತ್ಮಕ್ಕೆ ಬೇಕಾದಂತ ಎಂತ ಶರೀರ ಮತ್ತೆ ಯಾವ ಲಿಂಗವನ್ನು ಹೊಂದಬೇಕು ಅನ್ನೋದನ್ನು ಕೂಡ ನಿರ್ಧರಿಸ್ತಕ್ಕಂಥದ್ದು ಇದೇ ಮನಸ್ಸು. ಆತ್ಮವು ತನ್ನ ಲೋಕದಲ್ಲಿದ್ದಾಗ ಅದಕ್ಕೆ ವಿಸ್ತೃತ ಪರಿಜ್ಞಾನವಿರುತ್ತದೆ. ಅದು ಆತ್ಮ ಸ್ವರೂಪಿಗಳಾಗಿದ್ದಾಗ ವಿಸ್ತೃತವಾದಂತ ಜ್ಞಾನ ಇರುತ್ತೆ ಆತ್ಮಕ್ಕೆ. ಆದರೆ 3 ದೇಹಗಳನ್ನು ಹೊಂದುತ್ತಿದ್ದಂತೆಯೇ ಅದರ ಅರಿವು ಕಡಿಮೆ ಆಗುತ್ತಾ ಬರುತ್ತೆ. ಒಂದೊಂದೇ ಹೊದಿಕೆಯನ್ನು ಹೊಚ್ಚಿದಾಗ ಯಾವಾಗ ಯಾವ ರೀತಿಯ ನಮ್ಗೆ ಜ್ಞಾನ ಕಡಿಮೆ ಆಗ್ತದೋ ಆ ರೀತಿಯಾಗಿ ಒಂದೊಂದೇ ಹೊದಿಕೆಯನ್ನು ಹೊರ್ತಾ ಆತ್ಮದ ಅರಿವು ಕಡಿಮೆ ಆಗ್ತಾ ಬರ್ತದೆ. ಆತ್ಮಕ್ಕೆ ತಾನು ಭಗವಂತನಿಂದ ದೂರವಾದಂತೆ ಭಾಸವಾಗುತ್ತದೆ. ಆಗ ಏನನ್ಸುತ್ತೆ, ನಾನು ಯಾವುದೋ ಒಂದು ನನಗೆ ಏನು ಕಾಣಿಸ್ತಾ ಇಲ್ವಲ್ಲ, ನಾನೆಲ್ಲ ಭಗವಂತನಿಂದ ತುಂಬಾ ದೂರ ಆದೆ ಅಂತಕ್ಕಂಥ ಭಾಸವಾಗುತ್ತೆ. ಇದು ಆತ್ಮವು ಸೃಷ್ಟಿಯನ್ನು ಅನುಭವಿಸಲೆಂದೇ ಮಾಡಿದ ಯೋಜನೆನೂ ಕೂಡ ಹೌದು. ಆತ್ಮ ಅಂತಕ್ಕಂಥದ್ದು ಈ ಸೃಷ್ಟಿಯನ್ನ ಅನುಭವಿಸ್ಬೇಕು ಅಂತ ಅಂದ್ರೆ ಪರಮಾತ್ಮನಿಂದ ದೂರ ಆಗ್ಲೇಬೇಕು. ಇದು ಒಂದು ಯೋಜನೆ ಕೂಡ ಹೌದು. ಕರ್ಮದ ಬಂಧನಕ್ಕೊಳಗಾದ ಆತ್ಮ ಒಂದು ಜನ್ಮ ತಳೆಯಲು ನಿರ್ಧರಿಸಿದಾಗ ಅದಕ್ಕೆ 7 ದೇಹಗಳನ್ನು ಪ್ರದರ್ಶಿಸಿ ಅವುಗಳಲ್ಲಿ ಒಂದನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಕೂಡ ನೀಡಲಾಗುತ್ತದೆ. ಈ ಕರ್ಮ ಬಂಧನದಲ್ಲಿ ಸಿಲುಕಿಕೊಂಡಂತ ಆತ್ಮ ಅಂತಕ್ಕಂಥದ್ದು ಪುನಃ ನಾನು ಜನ್ಮ ಪಡಿಬೇಕು ಅಂತ ಇಚ್ಛಿಸಿದಾಗ ಯಾವ ದೇಹವನ್ನು ಪಡಿತೀಯ ನೋಡು ಅಂತ ಹೇಳ್ಬಿಟ್ಟು ಕೂಡ ಆಪ್ಷನ್ಗಳನ್ನ ಕೊಡಲಾಗುತ್ತದೆ. ಅಂತ ದೇಹವನ್ನ ಆಯ್ಕೆ ಮಾಡಿ ಈ ಭೂಮಿಗೆ ಬಂದಿರ್ತೀವಿ ಮಾಸ್ಟರ್ಸ್. ಇದು ನಮ್ಮದೇ ಆಯ್ಕೆ ಆಗಿರೋದ್ರಿಂದ ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕು, ನಮ್ಮಂತೆ ಇತರರು ಅಂತ ಕೂಡ ಭಾವಿಸ್ಬೇಕು. ಅವುಗಳಲ್ಲಿ ಒಂದನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯ ನೀಡಲಾಗುತ್ತದೆ. ಅದು ತಾನು ನಡೆಸಬೇಕಾಗಿರುವ ಜೀವನವನ್ನಾಧರಿಸಿ ಒಂದು ದೇಹವನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಅಂದ್ರೆ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಅದು ನಾನು ಭೂಮಿ ಮೇಲೆ ಜನ್ಮ ತಳಿಬೇಕು ಅಂದಾಗ ನಾನು ಏನೇನು ಉದ್ದೇಶ ಇಟ್ಕೊಂಡಿದ್ದೀನಿ ಅದಕ್ಕೆ ತಕ್ಕನಾದ ದೇಹ ಯಾವುದು ಅಂತ ಈ ಆತ್ಮವೇ ಆಯ್ಕೆ ಮಾಡಿಕೊಳ್ಳುತ್ತದೆ. ನಾನು ಭೂಮಿ ಮೇಲೆ ಯಾವ ತರನವಾದ ಜೀವನವನ್ನು ಆಯ್ಕೆ ಮಾಡಿಕೊಂಡಿರ್ತದೋ ಅದನ್ನ ಬಾಳಿಕೆ ಬರ್ತಕ್ಕಂಥ ದೇಹ ಇದು ಅಂತ ಹೇಳ್ಬಿಟ್ಟು ನಾವು ಯಾವುದೇ ಒಂದು ಕಾರ್ಯವನ್ನ ಮಾಡ್ಬೇಕಾದ್ರೆ ಅದಕ್ಕೆ ಸೂಕ್ತವಾದ ವಸ್ತುವನ್ನು ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀವಲ್ಲ ಮಾಸ್ಟರ್ಸ್ ಈ ಭೌತಿಕ ಪ್ರಪಂಚದಲ್ಲಿ, ಅದೇ ರೀತಿ ಕೂಡ ಆತ್ಮ ಪ್ರಪಂಚದಲ್ಲೂ ಕೂಡ ಈ ದೇಹವನ್ನ ನಾವೇ ಆಯ್ಕೆ ಮಾಡ್ಕೊಂಡು ಬಂದಿದ್ದೇವೆ. ಒಂದು ದೇಹವನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಈ ಎಲ್ಲ ಕೆಲಸವನ್ನ ಅದರಲ್ಲಿ ಪರಿಣಿತಿ ಪಡೆದ ದೇವತೆಗಳು ನಿರ್ವಹಿಸುತ್ತಾರೆ. ಇದಕ್ಕೆಲ್ಲನೂ ಕೂಡ ಮಾರ್ಗದರ್ಶಿತ ದೇವತೆಗಳು ಸಹಾಯ ಮಾಡ್ತಾರೆ. ಭೌತಿಕ ವಿಶ್ವದಲ್ಲಿ ಅತ್ಯಂತ ಸಂಕೀರ್ಣವಾದ ಹುಟ್ಟು ಸಾವುಗಳ ಪ್ರಕ್ರಿಯೆಯ ನಿರ್ವಹಣೆ ಹೊಣೆಯನ್ನು ಹೊತ್ತಿರುವ ಲೋಕವೊಂದರಲ್ಲಿ ಈ ದೇವತೆಗಳು ಸೃಷ್ಟಿಯಾಗುತ್ತದೆ. ಉನ್ನತ ಬುದ್ಧಿಶಕ್ತಿಯನ್ನು ಹೊಂದಿರುವ ಜೀವಿಗಳು ಕೋಟಿಗಟ್ಟಲೆ ಗ್ರಹಗಳಲ್ಲಿ ನಮ್ಮ ಭೂಮಿನೂ ಕೂಡ ಒಂದು. ಉನ್ನತ ಬುದ್ಧಿಶಕ್ತಿಯನ್ನು ಹೊಂದಿರತಕ್ಕಂಥ ಕೋಟ್ಯಾನುಕೋಟಿ ಲೋಕಗಳಿದಾವೆ. ಅವುಗಳಲ್ಲಿ ಈ ಭೂಮಿ ಕೂಡ ಒಂದಾಗಿದೆ. ಪೂರ್ವ ನಿಯೋಜಿತ ಸಾವಿನ ಗಳಿಗೆ ಬರುತ್ತಿದ್ದಂತೆ ಮೃತ್ಯು ಲೋಕದಲ್ಲಿರುವ ವಿಶೇಷ ಉಪಕರಣಗಳಿಂದ ಸಾವಿನ ಕಿರಣಗಳು ಹೊರಹೊಮ್ಮುತ್ತವೆ. ನಮ್ದು ಇಂಥ ಸಾವಿನಗಳಿಗೆ ನಾವು ಜನ್ಮ ಪಡೆಯೋದಕ್ಕಿಂತ ಮುಂಚೆನೆ ಇದೇ ರೀತಿಯಾದ ಸಾವು ಆಗ್ಬೇಕು ಈ ದೇಹಕ್ಕೆ ಅಂತ ಹೇಳಿ ಕೂಡ ನಿರ್ಧಾರ ಮಾಡ್ತಕ್ಕಂಥವ್ರು ಕೂಡ ನಾವೇ ಆಗಿರೋದ್ರಿಂದ ಆತ್ಮ ಸ್ವರೂಪಿಗಳಾಗಿದ್ದಾಗ ಮತ್ತೆ ಆ ಸಾವಿನ ಗಳಿಗೆ ಬರುತ್ತಿದ್ದಂತೆ ಮೃತ್ಯು ಲೋಕದಲ್ಲಿರ್ತಕ್ಕಂಥ ವಿಶೇಷ ಉಪಕರಣಗಳಿಂದ ಸಾವಿನ ಕಿರಣಗಳು ಹೊರಹೊಮ್ಮುತ್ತವೆ. ಈ ಕಿರಣಗಳು ಬೆಳ್ಳಿಯ ದಾರವನ್ನು ಕತ್ತರಿಸಿ ಸೂಕ್ಷ್ಮ ಶರೀರವನ್ನು ಸ್ಥೂಲ ಶರೀರದಿಂದ ಬೇರೆ ಮಾಡುತ್ತವೆ. ಈ ನಾವೇನು ಬೆಳ್ಳಿ ದಾರದ ಮುಖಾಂತರ ಭೂಮಿಗೆ ಇಳಿದು ಬಂದಿರ್ತೀವಲ್ಲ ಮಾಸ್ಟರ್ಸ್, ಆ ಸಾವಿನ ಗಳಿಗೆ ಹತ್ರ ಬರ್ತಿದ್ದಂಗೆ ಈ ಹೊರಹೊಮ್ಮಿದಂತ ಕಿರಣಗಳಿರ್ತಾವಲ್ಲ ಅವು ಬೆಳ್ಳಿಯ ದಾರವನ್ನ ಕತ್ತರಿಸಿ ಸೂಕ್ಷ್ಮ ಶರೀರವನ್ನ ಮಾತ್ರ ಸ್ಥೂಲ ಈ ಏನು ಭೌತಿಕ ದೇಹ ಇದೆಯಲ್ಲ ಅದರಿಂದ ಸೂಕ್ಷ್ಮ ಶರೀರವನ್ನ ಬೇರ್ಪಡಿಸ್ತದೆ. ಪ್ರಾಣಮಯ ಕೋಶ ಅಂತಕ್ಕಂಥದ್ದು ಸೂರ್ಯನಲ್ಲೇ ಲೀನವಾಗುತ್ತದೆ. ಸಾವಿನ ಕಿರಣಗಳೊಂದಿಗೆ ವಿಶೇಷ ಮಾರ್ಗದರ್ಶಿಗಳು ಕೂಡ ಬರುತ್ತಾರೆ. ಆ ಕಿರಣಗಳೊಂದಿಗೆ ನಮ್ಮನ್ನ ಜ್ಞಾನ ಕೊಡ್ಲಿಕ್ಕೆ, ಸಾವಿನ ನಂತರವೂ ಕೂಡ ಪಯಣ ಇದೆ ಅಂತಕ್ಕಂಥ ಜ್ಞಾನವನ್ನ ನೀಡ್ಲಿಕ್ಕೆ ಮಾರ್ಗದರ್ಶಿಗಳು ಕೂಡ ಬರುತ್ತಾರೆ. ಅವರು ಆತ್ಮವನ್ನು ತಮ್ಮ ಮೂಲ ಸ್ಥಾನಕ್ಕೆ ಹಿಂದಿರುಗಲು ಅಥವಾ ಹುಟ್ಟು ಸಾವಿನ ಚಕ್ರದಲ್ಲಿ ಮುಂದುವರಿಯಲು ಸಹಾಯ ಮಾಡುತ್ತಾರೆ. ನಾವು ಈ ಜೀವನ ಅನುಭವ ಪಡೆಯಬೇಕಾದ್ರೆ ನಮ್ಮ ಜ್ಞಾನದ ಮಟ್ಟವನ್ನ ಯಾವ ಮಟ್ಟಕ್ಕೆ ಏರ್ಸ್ಕೊಂಡಿರ್ತೀವೋ ಅದರ ಆಧಾರದ ಮೇಲೆ ಜನನ ಮರಣದ ಚಕ್ರದಲ್ಲಿ ಹಿಂತಿರುಗಬೇಕಾ ಅಥವಾ ಏನು ಬೆಳಕಿನ ಕಿಡಿ ರೂಪದಲ್ಲಿ ಈ ಪರಮಾತ್ಮನಿಂದ ಬಂದ್ವಲ್ಲ ಆ ಮೂಲ ಸ್ಥಾನಕ್ಕೆ ಹೋಗ್ಬೇಕಾ ಅನ್ನೋದು ಕೂಡ ನಾವು ಈಗ ಜೀವಿಸಿರ್ತಕ್ಕಂಥ ಜೀವನದ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ. ಅದಕ್ಕೋಸ್ಕರನೇ ಹೆಚ್ಚು ಜ್ಞಾನ ಪಡೆಯಿರಿ, ಧ್ಯಾನ ಮಾಡ್ರಿ ಅಂತ ಹೇಳ್ತಕ್ಕಂಥದ್ದು ಮಾಸ್ಟರ್ಸ್.
ಸಾವು ಅಂತಕ್ಕಂಥದ್ದು ಅಪಘಾತ ಅಥವಾ ಆತ್ಮಹತ್ಯೆಯಿಂದ ಉಂಟಾಗಿದ್ರೆ ಈ ಸಾವಿನ ಕಿರಣಗಳಾಗ್ಲಿ ಮಾರ್ಗದರ್ಶಕರಾಗ್ಲಿ ಆ ತಕ್ಷಣಕ್ಕೆ ಬರುವುದಿಲ್ಲ. ಭೌತ ದೇಹವು ವಿಪರೀತ ಹಾನಿಗೊಳಗಾಗಿದ್ದರೆ ಬೆಳ್ಳಿಯ ದಾರ ಅಂತಕ್ಕಂಥದ್ದು ತಾನಾಗಿಯೇ ಕಡಿದು ಹೋಗುತ್ತದೆ. ಏನು ನಾವು ಅಪಘಾತ ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ಅಕಸ್ಮಾತ್ ಆಗಿ ಆಗ್ತಕ್ಕಂಥದ್ದು, ಅಂತ ಸಂದರ್ಭದಲ್ಲಿ ಈ ಬೆಳ್ಳಿ ದಾರ ಅಂತಕ್ಕಂಥದ್ದು ತಕ್ಷಣಕ್ಕೆ ಕಡಿದು ಹೋಗಿದ್ದೇ ಆದ್ರೆ ಆ ಕ್ಷಣಕ್ಕೆ ಈ ಏನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಅಂತ ಹೇಳಿದ್ವಲ್ಲ ಮಾಸ್ಟರ್ಸ್ ಮಾರ್ಗದರ್ಶಕರು, ಅವರು ಬರೋದಿಲ್ಲ. ಆಗ ಸಹಜ ಸಾವಿನಲ್ಲಿ ಮಾತ್ರ ಮಾರ್ಗದರ್ಶಿಗಳು ಬರುವುದರಿಂದ ಅಕಾಲ ಮೃತ್ಯುವಿಗೀಡಾದಾಗ ಇಂಥ ಆತ್ಮ ಏನ್ ಮಾಡುತ್ತೆ ಅಂದ್ರೆ ಅವರು ಬರುವವರೆಗೆ ತನ್ನ ಸೂಕ್ಷ್ಮ ಶರೀರದಲ್ಲೇ ಈ ಭೂಮಿಯ ಮೇಲೆ ಇರುತ್ತದೆ. ತನ್ನ ಸೂಕ್ಷ್ಮ ಶರೀರದಲ್ಲಿ ಈ ಭೂಮಿ ಮೇಲೆನೆ ಇರುತ್ತದೆ. ಆದರೆ ಆತ್ಮಕ್ಕೆ ಸಾವಿನ ನಂತರದ ಪ್ರಕ್ರಿಯೆ ತಿಳಿದಿದ್ದೆ ಆದರೆ ತನ್ನ ಮಾರ್ಗದರ್ಶಿಗಳನ್ನ ಅದೇ ಸಂಧಿಸಿ ಮರಣ ಕಾಲಕ್ಕೆ ಕಾಯದೆ ಅವರ ಮಾರ್ಗದರ್ಶನ ಪಡಿತದೆ. ಅಕಸ್ಮಾತ್ ಆಗಿ ನಾವು ಸಾವಿನ ನಂತರನು ಕೂಡ ಪಯಣ ಇದೆ ಅನ್ನೋ ಜ್ಞಾನ ತಿಳಿದಿದ್ದೆ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಪ್ರಕ್ರಿಯೆ ತಿಳಿದಿದ್ದೆ ಆದ್ರೆ ಆ ಮಾರ್ಗದರ್ಶಿಗಳನ್ನ ಇವರೇ ಹುಡ್ಕೊಂಡೋಗಿ ಸಂಧಿಸ್ತಾರೆ. ಮತ್ತೆ ಮರಣ ಕಾಲಕ್ಕೆ ಮರಣ ಬರೋವರೆಗೂ ಕೂಡ ಕಾಯ್ದೇನೆ ಅವರ ಮಾರ್ಗದರ್ಶನ ಪಡೆದು ಯಾವ ರೀತಿಯ ಪಯಣ ಸಾಗಿಸ್ಬೇಕು ಅಂತಕ್ಕಂಥ ಮಾರ್ಗದರ್ಶನವನ್ನ ಪಡ್ಕೋತಾರೆ. ಇನ್ನು ಕರ್ಮ ಅಂತಕ್ಕಂಥದ್ದು, ಆತ್ಮ ಅಂತಕ್ಕಂಥದ್ದು ಈ ಭೂಮಿಯ ಮೇಲೆ ತನ್ನ ಜೀವಿತ ಅವಧಿಯಲ್ಲಿ ಜೀವನ ಅನುಭವವನ್ನು ಪಡೆಯುವುದಕ್ಕಾಗಿ ತನ್ನ ಇಚ್ಛಾ ಸ್ವಾತಂತ್ರ್ಯವನ್ನು ಉಪಯೋಗಿಸುತ್ತದೆ. ಜೀವನ ಅನುಭವ ಪಡಿಬೇಕು ಅಂತಾನೆ ಬಂದಿರ್ತೀವಿ, ಅದಕ್ಕೂ ಆ ಇಚ್ಛೆಯನ್ನು ಇಟ್ಕೊಂಡೇ ಈ ಭೂಮಿಗೆ ಬಂದಿರ್ತೀವಿ. ಆ ಸ್ವಾತಂತ್ರ್ಯವನ್ನು ಕೂಡ ಇರ್ತದೆ. ಆದ್ರೆ ಪ್ರತಿಯೊಂದು ಆತ್ಮಕ್ಕೂ ಕೂಡ ಇಚ್ಛಾ ಸ್ವಾತಂತ್ರ್ಯವಿರುವುದರಿಂದ ಅದು ತನ್ನದನ್ನು ಉಪಯೋಗಿಸುವಾಗ ಉದ್ದೇಶ ಪೂರ್ವಕವಾಗಿ ಬೇರೊಬ್ಬರ ಇಚ್ಛಾ ಸ್ವಾತಂತ್ರ್ಯದ ಹರಣ ಮಾಡಬಹುದು. ಈಗ ಉದಾಹರಣೆಗೆ ನನ್ಗೆ ಹಿಂಗ ಆಗ್ತಿದ್ನೇನೋ, ನಾವ್ ಎಷ್ಟೋ ಸರಿ ಕೂಡ ಹಿಂದಿನ ಆಲೋಚನೆಗಳಿದ್ದಾಗ ಸಾಕಷ್ಟು ದೂಷಣೆನೂ ಕೂಡ ಮಾಡಿದೀವಿ. ನಾನು ಏನೋ ಆಗ್ಬೇಕಿತ್ತು, ಅದಕ್ಕೆ ಅವ್ರ ಕಾರಣ ಇವ್ರ ಕಾರಣ ಹಾಗೆ ಕಾರಣ ಆ ಸಂದರ್ಭ ಕಾರಣ ಏನೆಲ್ಲ ದೂಷಣೆಗಳನ್ನ ಮಾಡ್ತೀವಿ. ಅಂದ್ರೆ ನಾವು ಹಾಗೆ ದೂಷಣೆ ಮಾಡೋದ್ರಿಂದ ಬೇರೆಯವರ ಇಚ್ಛಾ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಿದಂಗ ಆಗ್ತದೆ. ಅದಕ್ಕೋಸ್ಕರನೇ ಪ್ರತಿ ಕ್ಷಣನೂ ಕೂಡ ಕೃತಜ್ಞತಾ ಭಾವ ಧನ್ಯತಾ ಭಾವ ಹೊಂದಿರ್ಬೇಕು ಅಂತ ಹೇಳ್ತಕ್ಕಂಥದ್ದು ಇದೇ ಉದ್ದೇಶಕ್ಕೆ ಮಾಸ್ಟರ್. ಸಮಯ, ಸಂದರ್ಭ, ವ್ಯಕ್ತಿ, ವಸ್ತು ಏನೇ ಇರಬಹುದು ಅದಕ್ಕೆ ಕೃತಜ್ಞತಾ ಮತ್ತು ಧನ್ಯತಾ ಭಾವ ಅಂತಕ್ಕಂಥದ್ದು ಇರ್ಬೇಕು. ನಾವು ಇನ್ನೊಬ್ಬರನ್ನ ದೂಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇನ್ನೊಬ್ಬರ ಇಚ್ಛಾ ಸ್ವಾತಂತ್ರ್ಯವನ್ನ ಹರಣ ಮಾಡ್ದಂಗಾಗ್ತದೆ. ಆತ್ಮಗಳ ಇಚ್ಛಾ ಸ್ವಾತಂತ್ರ್ಯದ ಹರಣವನ್ನು ತಡೆಯಲೆಂದೇ ಪರಬ್ರಹ್ಮ ಕೆಲವೊಂದು ನಿಯಮಗಳನ್ನು ಮಾಡಿದ. ಈ ರೀತಿಯ ಇಚ್ಛಾ ಸ್ವಾತಂತ್ರ್ಯ ಹರಣವನ್ನು ಮಾಡಬಾರದು ಅಂತ ಹೇಳಿ ಪರಬ್ರಹ್ಮ ಅಂತಕ್ಕಂಥವ್ರು ಕೆಲವೊಂದು ನಿಯಮಗಳನ್ನು ಮಾಡಿದ್ರು. ಆ ನಿಯಮಗಳೇನಂದ್ರೆ ಕರ್ಮದ ನಿಯಮಗಳೆಂತನೂ ಕೂಡ ಕರೀತಕ್ಕಂಥ ಈ ನಿಯಮಗಳು ಇವು ಆತ್ಮವು ಬೇರೊಬ್ಬರ ಇಚ್ಛಾ ಸ್ವಾತಂತ್ರ್ಯ ಹರಣ ಮಾಡದಿರಲು ಸೃಷ್ಟಿಕರ್ತನೊಡನೆ ಮಾಡಿಕೊಂಡ ಒಪ್ಪಂದ ಅಥವಾ ಬದ್ಧತೆ ಅಂತಾನೂ ಕೂಡ ತಿಳ್ಕೋಬಹುದು. ಸೃಷ್ಟಿಯಲ್ಲಿ ಇಚ್ಛಾ ಸ್ವಾತಂತ್ರ್ಯ ಬಹು ಅಮೂಲ್ಯವಾದದ್ದು. ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತ ಸ್ವಾತಂತ್ರ್ಯ ಇದೆ. ಆತ್ಮಕ್ಕೆ ಮೌಲ್ಯ ಬರುವುದೇ ಅದರ ಇಚ್ಛಾ ಸ್ವಾತಂತ್ರ್ಯದಿಂದ. ಅವ್ರಿಗೆ ಸಿಕ್ಕಂತ ಸ್ವಾತಂತ್ರ್ಯವನ್ನ ಹೇಗೆ ಸದುಪಯೋಗ ಪಡಿಸ್ಕೊಂಡು ಅವರು ಆತ್ಮೋನ್ನತಿಯನ್ನ ಹೊಂದುತ್ತಾರೆ ಅನ್ನೋದ್ರ ಮೇಲೇನೆ ಅವರಿಗೆ ಮೌಲ್ಯ ಅಂತಕ್ಕಂಥದ್ದು ದೊರೆಯುತ್ತದೆ. ಅದಿಲ್ಲದೆ ಸೃಷ್ಟಿಗೆ ಅರ್ಥ ಅಂತಕ್ಕಂಥದ್ದು ಇರಲ್ಲ. ಆತ್ಮದ ವಿಕಾಸಕ್ಕೂ ಅವನತಿಗೂ ಇಚ್ಛಾ ಸ್ವಾತಂತ್ರ್ಯವೇ ಕಾರಣ. ಆತ್ಮದ ವಿಕಾಸ ಹೊಂದಬೇಕು ಅಂದ್ರೂ ಕೂಡ ಈ ಇಚ್ಛಾ ಸ್ವಾತಂತ್ರ್ಯನೇ ಕಾರಣ. ಅವ್ರ ಹಿಂಗಂದ್ರು, ಹಿಂಗ್ ಮಾಡಿದ್ರಿಂದ ನಾನ್ ಹಿಂಗಾದೆ ಅಂತ ಕೊರಕ್ಕಂತ ಅವರ ಆತ್ಮ ಉನ್ನತಿ ಮಾಡ್ಕೊಂಡ್ಲಿಲ್ಲ ಅಂದ್ರೂ ಕೂಡ ಅದಕ್ಕೂ ಕೂಡ ಆ ಸ್ವಾತಂತ್ರ್ಯನೇ ಕಾರಣ ಆಗ್ತದೆ. ಇಚ್ಛಾ ಸ್ವಾತಂತ್ರ್ಯ ಹೆಚ್ಚಿದಂತೆಲ್ಲ ಜವಾಬ್ದಾರಿಗಳು ಕೂಡ ಹೆಚ್ಚುತ್ತವೆ. ಈ ಇಚ್ಛಾ ಸ್ವಾತಂತ್ರ್ಯ ಅಂತಕ್ಕಂಥದ್ದನ್ನ ಸದುಪಯೋಗ ಪಡಿಸ್ಕೊಂಡು ನಾನು ಬೆಳಿಬೇಕು, ನನ್ನಂತೆ ಇತರರು ಅಂತ ಭಾವಿಸಿ ಅವರನ್ನು ಬೆಳೆಸ್ಬೇಕು. ಆಗ ಮಾತ್ರ ಅದಕ್ಕೆ ಅಂತಹ ಜವಾಬ್ದಾರಿ, ಅಂತ ಸಂದರ್ಭದಲ್ಲಿ ಜವಾಬ್ದಾರಿ ಅಂತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು ಸಹಜ. ಆ ಜವಾಬ್ದಾರಿಯನ್ನು ಕೂಡ ಅದು ಏನಿಲ್ಲ, ಅದು ಒಂದು ನನ್ನ ಕರ್ತವ್ಯ ಅಂತ ಭಾವಿಸ್ಬೋದು. ಅದರ ಜೊತೆ ಕರ್ಮಗಳು ಸಹ ಹೆಚ್ಚುತ್ತವೆ. ನಾವು ಯಾವುದೇ ಒಂದು ಜವಾಬ್ದಾರಿಯನ್ನು ಮಾಡಿದಾಗ, ಕಾರ್ಯಗಳನ್ನು ಮಾಡಿದಾಗ ಕರ್ಮಗಳು ಕೂಡ ಹೆಚ್ಚುತ್ತಾ ಹೋಗ್ತದೆ. ಆ ಕರ್ಮದ ನಿಯಮಗಳು ಆತ್ಮದ ಮೂಲವನ್ನೇ ಅವಲಂಬಿಸಿವೆ. ಈ ಕರ್ಮದ ನಿಯಮಗಳೇನಿದಾವಲ್ಲ ಆತ್ಮದ ಮೂಲಗಳನ್ನೇ ಅವಲಂಬಿಸಿ ಕರ್ಮದ ಕೃತ್ಯಗಳ ಪರಿಣಾಮಗಳು ಅದರ ಮನಸ್ಸಿನಲ್ಲಿ ಮುದ್ರಿತವಾಗಿರುತ್ತವೆ. ನಾವು ವೈಯಕ್ತಿಕ ಇಚ್ಛೆಗೋಸ್ಕರ, ವೈಯಕ್ತಿಕ ಏಳಿಗೆಗೋಸ್ಕರ ಶ್ರಮಿಸ್ತೀವೋ ಅಥವಾ ಬೇರೆಯವರ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸ್ತಾ ಇದೀವೋ ಅದರ ಆಧಾರದ ಮೇಲೇನೆ ನಮಗೆ ನಮ್ಮ ಕರ್ಮಗಳು ಬಂಧನಗಳಲ್ಲಿ ಸಿಲುಕಂತ ಹೋಗ್ತೀವಿ ಮಾಸ್ಟರ್ಸ್. ನಾವು ಹೆಚ್ಚಾಗಿ ವೈಯಕ್ತಿಕತೆಯನ್ನ ಬಿಟ್ಟು ಲೋಕ ಕಲ್ಯಾಣ ಚಿಂತನೆಯಲ್ಲಿ ತೊಡಗಿದಾಗ
ನಮ್ಗೆ ಸಾಕಷ್ಟು ನಮ್ಮ ಮೌಲ್ಯ ಅಂತಕ್ಕಂಥದ್ದು, ಆತ್ಮದ ಮೌಲ್ಯ ಅಂತಕ್ಕಂಥದ್ದು ಹೆಚ್ಚುತ್ತಾ ಹೋಗ್ತದೆ. ಗಿಡ ಮರ ಮತ್ತು ಪ್ರಾಣಿ ಪಕ್ಷಿಗಳ ಆತ್ಮಗಳಿಗೆ ಕರ್ಮದ ನಿಯಮಗಳು ಅನ್ವಯವಾಗುವುದಿಲ್ಲ. ನಾವು ಯಾವುದೇ ಒಂದು ಮರ ಹಣ್ಣು ಹೂವು ಕೊಡುತ್ತೆ ಅಂದ್ರೆ ಅದು ಯಾರಾದ್ರೂ ಕೀಳಕ್ ಹೋದಾಗ ನೀನ್ ನನಗ್ ಸಹಾಯ ಮಾಡಿಲ್ಲ, ನೀನ್ ನನಗ್ ನೀರ್ ಹಾಕಿಲ್ಲ, ನಾನ್ ನಿನಗ್ ಕೊಡಲ್ಲ ಅಂತ ಹೇಳೋದು ಯಾವತ್ತಾದ್ರೂ ಕಂಡಿದೀವ, ಕೇಳಿದವ ಮಾಸ್ಟರ್ಸ್? ಅವು ನಿಸ್ವಾರ್ಥವಾಗಿ ಹೇಗಿರ್ತವೆ ನೋಡಿ. ಅದಕ್ಕೋಸ್ಕರನೇ ಅವು ಕರ್ಮ ಬಂಧನಗಳು ಅವುಗಳಿಗೆ ಅನ್ವಯ ಆಗೋದಿಲ್ಲ. ಏಕೆಂದ್ರೆ ಅವುಗಳ ಅರಿವು ಅಂತಕ್ಕಂಥದ್ದು ಸೀಮಿತವಾಗಿದೆ. ಅವು ಬೇರೊಬ್ಬರ ಇಚ್ಛಾ ಸ್ವಾತಂತ್ರ್ಯವನ್ನು ಉದ್ದೇಶ ಪೂರ್ವಕವಾಗಿ ಹರಣ ಮಾಡಲು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವಕ್ ಮಾತೇ ಬರಲ್ಲ. ಅದರಿಂದ ಅವು ಯಾವುದೇ ಕಾರಣಕ್ಕೂ ಬೇರೆಯವರ ಇಚ್ಛಾ ಸ್ವಾತಂತ್ರ್ಯ, ನಾವು ಹೂ ಕಿತ್ಕೋಬೇಕು ಅಂದ್ರೆ ಕಿತ್ಕೋತೀವಿ, ಕಲ್ಲಿಲ್ ಹೊಡಿಬೇಕು ಅಂದ್ರೂ ಕೂಡ ಕಲ್ಲಿಲ್, ಸಾಕಷ್ಟು ಹಣ್ಣು ಪಡಿಬೇಕಾದ್ರೂ ಕೂಡ ಕಲ್ಲು ಹೊಡೆದೇ ಹಣ್ಣು ಪಡಿತೀವಿ ಅಲ್ವಾ ಮಾಸ್ಟರ್ಸ್? ಅವು ಎಂದೂ ಕೂಡ ನೀ ಕಲ್ಲಿಲ್ ಹೊಡೆದಿದ್ಯಾ ಅಂತ ಹಣ್ಣು ನೀಡಲ್ಲ ಅಂತಕ್ಕಂಥ ಭಾವನೆಯನ್ನಾದ್ರೂ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಂತ ಹೇಳಿ ಭಾವನೆಗಳಿಲ್ವಾ? ಇದಾವೆ, ಆದ್ರೆ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಮಾರ್ಗ ಇಲ್ದೇ ಇರೋದ್ರಿಂದ ಅವು ಕರ್ಮ ಬಂಧನಕ್ಕೆ ಒಳಗಾಗೋದಿಲ್ಲ. ಇಚ್ಛಾ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಹೆಚ್ಚಿದಷ್ಟು ಕರ್ಮಗಳು ಹೆಚ್ಚುತ್ತಾ ಹೋಗ್ತವೆ. ಕೆಲವೊಂದು ಮೂಲದಿಂದ ಇಚ್ಛಾ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮ್ಮ ಆಸೆಗಳು ಕೂಡ ಅದಕ್ಕೆ ಸೇರ್ತವೆ ಮಾಸ್ಟರ್ಸ್. ಅದಕ್ಕೋಸ್ಕರ ನಾವು ನಮ್ಮ ಆಸೆಗಳಿಗೆ ನಮ್ಮದೇ ಆದಂತ ಗಡಿರೇಖೆಗಳನ್ನ, ಸೀಮಿತ ಗಡಿರೇಖೆಗಳನ್ನ ಅಳವಡಿಸ್ಕೋಬೇಕಾಗ್ತದೆ. ಇದ್ದದ್ರಲ್ಲೇ ತೃಪ್ತಿ ಅಂತಕ್ಕಂಥದ್ದು, ಆ ತೃಪ್ತಿ ಅಂತಕ್ಕಂಥದ್ದು ನಮ್ಮ ಅತೃಪ್ತ ಭಾವನೆ ಬಂದಾಗ ನಮ್ಗೆ ಈ ಕರ್ಮ ಬಂಧನಗಳನ್ನ ಕಡಿಮೆ ಮಾಡ್ಕೋತೀವಿ. ಇದ್ದದ್ರಲ್ಲೇ ಸಾಕು, ಅದರಲ್ಲೇ ನನ್ಗೆ ಸಂತೋಷ ಇದೆ ಅಂತಕ್ಕಂಥ ಭಾವನೆ ನಾವು ಪ್ರತಿ ಕ್ಷಣನೂ ಕೂಡ ಅದನ್ನ ಅನುಭವಿಸ್ಬೇಕು. ಆ ತೃಪ್ತ ಭಾವನೆ ಅಂತಕ್ಕಂಥದ್ದು ನಮ್ಗೆ ಬರ್ಬೇಕಾಗ್ತದೆ. ಕೆಲವೊಂದು ಮೂಲದಿಂದ ಬಂದ ಆತ್ಮಗಳು ಭೌತ ದೇಹವನ್ನು ಬಿಟ್ಟ ಮೇಲೂ ಕೂಡ ಮನಸ್ಸನ್ನ ಇರಿಸಿಕೊಳ್ಳುವುದರಿಂದ ಕರ್ಮಗಳು ಜೊತೆಗಿರುತ್ತವೆ. ಆಸೆಗಳು, ಈ ಕರ್ಮಗಳು ನಮ್ಗೆ ಹೆಚ್ಚಾಗ್ಲಿಕ್ಕೆ ಈ ಮನಸ್ಸಿನಿಂದ ಉಂಟಿ ಆಗ್ತಕ್ಕಂಥ ಭಾವನೆಗಳಲ್ವಾ ಮಾಸ್ಟರ್ಸ್? ಸಾವಿನ ನಂತರನೂ ಕೂಡ ಆ ಮನಸ್ಸನ್ನ ಕೊಂಡೊಯ್ತಕ್ಕಂಥ ಭಾವನೆ ಇರ್ತದೆ. ಸಾಕಷ್ಟು ಗೊಂದಲಕ್ಕೆ ನನಗೆ ಅದು ಬೇಕು, ಇದು ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು ಅನ್ನೋ ಭಾವನೆಗಳಲ್ಲೇ. ಅದಕ್ಕೋಸ್ಕರ ಮರಣಕ್ಕಿಂತ ಮುಂಚಿತವಾಗಿ ನಾವು ಯಾವ ರೀತಿಯ ಮರಣವನ್ನು ಹೊಂತೀವಿ ಅನ್ನೋದು ಕೂಡ ಅತಿ ಮುಖ್ಯವಾಗ್ತದೆ. ಅದಕ್ಕೋಸ್ಕರ ಮೊದಲೇ ಆಸೆಗಳನ್ನ, ಅರಿಷಡ್ ವರ್ಗಗಳನ್ನ ತೊರಿಬೇಕು ಅಂತಕ್ಕಂಥ ಹೇಳ್ತಕ್ಕಂಥದ್ದು ಕೂಡ ಇದೇ ಉದ್ದೇಶನ ಮಾಸ್ಟರ್ಸ್. ಆ ಆತ್ಮಗಳು ಪ್ರತಿ ಜೀವಮಾನದಲ್ಲೂ ಕೂಡ ಹೊಸ ಕರ್ಮಗಳನ್ನ ಅಂಟಿಕೊಳ್ಳುತ್ತಾ ಅಸಂಖ್ಯಾತ ಜನ್ಮವನ್ನೆತ್ತಿ ಬರುತ್ತವೆ. ಈ ಆಸೆಗಳನ್ನ ಎಷ್ಟು ಇಟ್ಕೊಂಡು ನಾವು ಮುಂದುವರಿತೀವೋ ಮತ್ತೆ ಮತ್ತೆ ಆ ಕರ್ಮಗಳನ್ನು ತೀರಿಸ್ಲಿಕ್ಕೆ ಜನ್ಮವನ್ನ ಕರ್ಮ ಚಕ್ರದಲ್ಲಿ ಸುತ್ತತಾನೆ ಇರ್ಬೇಕಾಗ್ತದೆ. ಹೊಸ ಕರ್ಮಗಳನ್ನ ಅಂಟಿಸಿಕೊಳ್ಳುತ್ತಾ ಅಸಂಖ್ಯಾತ ಜನ್ಮವೆತ್ತಿ ಬರಬೇಕಾಗ್ತದೆ. ಹೀಗೆ ಹೆಚ್ಚು ಕರ್ಮಗಳು ಸಂಚಯವಾದಾಗ ಆತ್ಮವು ತನ್ನ ಮೂಲವನ್ನು ಮರೆತು ಭೂಮಿಯ ಮೇಲೆ ಅಜ್ಞಾನದಲ್ಲೇ ಬಳಲುತ್ತದೆ. ಆತ್ಮೋನ್ನತಿಯನ್ನ ಪಡೆಯದ ಹಾಗೆ ನಾನು ಆತ್ಮ ಪದಾರ್ಥ, ನಾನು ಬಂದಿರ್ತಕ್ಕಂಥ ಮೂಲ ಮನೆಯನ್ನ ಸೇರ್ಬೇಕು ಅನ್ನೋ ಜ್ಞಾನವನ್ನ ಪಡೆದೇ ಇದ್ರೆ ನಾವುಗಳೆಲ್ಲರೂ ಕೂಡ ಈ ಕರ್ಮ ಬಂಧನದಲ್ಲೇ ಸಿಲುಕಿ ಲಕ್ಷಾಂತರ ಜನ್ಮಗಳನ್ನು, ಕೋಟ್ಯಾಂತರ ಜನ್ಮಗಳನ್ನು ಪಡೆಯುತ್ತಂತ ಇಲ್ಲಿನೇ ಇರ್ಬೇಕಾಗ್ತದೆ. ಮೂಲವನ್ನ ಮರೆತು ಭೂಮಿಯ ಮೇಲೆ ಅಜ್ಞಾನದಲ್ಲೇ ಇರ್ಬೇಕಾಗ್ತದೆ. ಅಂತ ಸಮಯದಲ್ಲಿ ಆತ್ಮದ ಸಹಾಯಕ್ಕೆಂದು ಗುರುವನ್ನ ಕಳಿಸಲಾಗುತ್ತದೆ. ಅದಕ್ಕೋಸ್ಕರ ಹೇಳ್ತಿದ್ದಾರೆ ಮಾಸ್ಟರ್ಸ್, ಯಾಕೆ ಮೊದಲೆಲ್ಲ ಈ ಜ್ಞಾನ ಪವಾಡ ಪುರುಷರು ಇದ್ರು, ಎಂತೆಂತರೆಲ್ಲ ಇದ್ರು. ಮತ್ತೆ ಹಿಂದಿನ ಕಾಲದಲ್ಲಿ ನಮಗ್ ತಿಳಿದಾಗೆ ನಮ್ಮ ಅಜ್ಜ ಮುತ್ತಾತಂದ್ರೆಲ್ಲ ಎಷ್ಟೊಂದು ನ್ಯಾಯ ನಿಷ್ಠೆಯಿಂದ ಜೀವನವನ್ನ ಸಾಗಿಸ್ತಂತವ್ರು. ಅಂತ ಒಳ್ಳೆ ಕಾಲದಲ್ಲಿ ಬರೆದಂತ ಈ ಸತ್ಯವಾಗ ಈಗ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಮಾಸ್ಟರ್, ಇದೆಲ್ಲ ಬರ್ಲಿಕ್ಕೂ ಕೂಡ ಇದೇ ರೀತಿಯ ಸೃಷ್ಟಿ ಇರ್ಬೇಕು, ಇಂಥ ಸಮಯದಲ್ಲೇ ಆಗ್ಬೇಕು ಅಂತ ಕೂಡ ಅದು ಕೂಡ ಪೂರ್ವ ನಿರ್ಧರಿತವಾಗಿರೋದ್ರಿಂದ ಎಲ್ಲರಿಗೂ ಕೂಡ ತಪ್ಪು ಯಾವುದು ಸರಿ ಯಾವುದು ಅಂತ ಗುರ್ತಿಸಬೇಕಾದ್ರೆ ಆ ಜ್ಞಾನನೂ ಕೂಡ ಇರ್ಬೇಕಲ್ವಾ ಮಾಸ್ಟರ್ಸ್? ಇದೆಲ್ಲ ತಪ್ಪು ಅನ್ನೋ ಭಾವನೆಯನ್ನ ಮರೆತು ಇಲ್ಲ ಇದು ಸತ್ಯ ಮಾರ್ಗ ಅಂತಕ್ಕಂಥದ್ದು ಕಂಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಜ್ಞಾನ ಬಂದಾಗ ಮಾತ್ರ ಸತ್ಯಯುಗ ಬರ್ಲಿಕ್ಕೆ ಸಾಧ್ಯ. ಅದೆಲ್ಲದೂ ಕೂಡ ಈ ಜೀವಿತದಲ್ಲೇ ನಡೀತದೆ ಅಂದ್ರೆ ಮಾಸ್ಟರ್ಸ್, ಆ ತಕ್ಕನಾದ ಜ್ಞಾನ ನಮ್ಮೆಲ್ಲರಲ್ಲೂ ಕೂಡ ಬರ್ಬೇಕಾಗ್ತದೆ. ಅದಕ್ಕೋಸ್ಕರ ಗುರುವಿನಿಂದ ಧ್ಯಾನದ ತಂತ್ರಗಳನ್ನ ಕಲಿತು ಕರ್ಮಗಳನ್ನು ಸುಡುವುದರ ಮೂಲಕ ಈಗ ನಮ್ಗೊಬ್ಬ ಗುರು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ಪೂರ್ವಯೋಜಿತವಾಗಿ ನಾವು ಪುಣ್ಯಗಳನ್ನೇ ಮಾಡಿ ಬಂದಿರ್ತೀವಿ. ಅದಕ್ಕೋಸ್ಕರ ಆ ಮಾರ್ಗದ ಗುರುಗಳು ಸಿಗ್ತಾರೆ. ಆ ಗುರುವಿನಿಂದ ಧ್ಯಾನದ ತಂತ್ರಗಳನ್ನು ಕಲ್ತಿದೀವಿ, ಮತ್ತೆ ಕರ್ಮಗಳನ್ನು ಸುಟ್ಕೊಳ್ತಾ ಇದೀವಿ. ಕರ್ಮಗಳನ್ನ ಭಸ್ಮ ಮಾಡ್ಕೊಂಡಾಗೆ, ನಮ್ಮ ಕರ್ಮಗಳ ಭಸ್ಮ ಆದಾಗೆ ನಾವು ಉನ್ನತ ಸ್ತರದ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ. ಸುಡುವುದರ ಮೂಲಕ ಆತ್ಮವು ತನ್ನ ಮೂಲವನ್ನ ಅರಿತದೆ. ಹೌದು, ನಾನು ಆತ್ಮ ಅಂತಕ್ಕಂಥದ್ದು ಒಂದು ಪದಾರ್ಥ, ನನ್ನಂದ್ರೆ ಎಲ್ಲರೂ ಕೂಡ ಆತ್ಮಜೀವಿಗಳು.
ಅವರನ್ನು ಕೂಡ ನಾನು ಗೌರವಿಸ್ಬೇಕು ಅಂತಕ್ಕಂಥ ಗೌರವ ಭಾವನೆ ಇರ್ಬೇಕು. ಈ ಇವೆಲ್ಲವುಗಳನ್ನ ಅರಿತು ನಾವೆಲ್ಲರೂ ಆತ್ಮ ಪದಾರ್ಥ ಅಂತಕ್ಕಂಥ ತಿಳಿದಾಗ, ನಾನು ಕೂಡ ನನ್ನಂತೆ ಇತರರು ಅಂತ ಭಾವಿಸಿದಾಗ ಎಷ್ಟೋ ಕರ್ಮಗಳನ್ನು ತಂತಾನೆ ಭಸ್ಮ ಆಗ್ತಾ ಹೋಗ್ತದೆ. ಇನ್ನು ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡೋದ್ರ ಮುಖಾಂತರ ಈ ಕರ್ಮಗಳನ್ನೆಲ್ಲ ಭಸ್ಮ ಮಾಡ್ಕೊಂಡು ಉನ್ನತ ಆತ್ಮಗಳಾಗಿ ಪ್ರತಿಯೊಬ್ರು ಕೂಡ ಈ ಭೂಮಿ ಮೇಲೆ ಜೀವಿಸೋದ್ರ ಜೊತೆಗೆ ಇತರರನ್ನು ಕೂಡ ಆ ಸ್ತರಕ್ಕೆ ತರ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮಾಸ್ಟರ್ಸ್ ಈ ಜ್ಞಾನ ಹಂಚಿಕೆ ಮುಗಿಸ್ತಾ ಇದ್ದೇನೆ ಮಾಸ್ಟರ್ಸ್. ಅತ್ಯುನ್ನತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿ ಕೊಟ್ಟಂತ ಪರಮೋಚ್ಚ ಗುರುಗಳಿಗೂ ಇದುವರೆಗೂ ನನಗೆ ತಿಳಿದಂತ ಜ್ಞಾನವನ್ನು ಹೇಳಿದ್ದನ್ನು ಆಲಿಸಿದ ತನ್ನೆಲ್ಲ ಆತ್ಮ ಬಂಧುಗಳಿಗೂ ಧ್ಯಾನ ಬಂಧುಗಳಿಗೂ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳನ್ನು ನಮಿಸುತ್ತಾ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್.